ಅಮೌಂಟ್ ಎಷ್ಟು ಅಂತ ಹೇಳ್ತಾರೆ. ಆ ಅಮೌಂಟ್ ಹೇಳಿದಾಗ ನೀವು ಬಂದು ನಮ್ಮಲ್ಲಿ ಒಂದು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಸರ್. ಅಲ್ಲಿ ಕ್ಯಾಶ್ ಕಟ್ಬೋದು ಅಥವಾ ನೀವು ಚೆಕ್ ಕೊಟ್ಬೋದು. ಈಗ ಫ್ರಮ್ ಪಾಸ್ಟ್ 3-4 ಡೇಸ್ ಇಂದ ಆಲ್ ಆಡೆಡ್ ದ ಇವನ್ ಕರ್ನಾಟಕ ಒನ್ ಆಲ್ಸೋ. ಕರ್ನಾಟಕ ಒನ್ನಲ್ಲೂ ನೀವು ಪೇ ಮಾಡಬಹುದು ಮತ್ತೆ ಆನ್ಲೈನ್ ಪೇಮೆಂಟ್ ಮಾಡಬಹುದು ಸರ್. ಇಷ್ಟು ವ್ಯವಸ್ಥೆ ನಮ್ಮಿಂದ ಆಗಿದೆ. ಇದ್ರ ಜೊತೆಗೆ ನಾವು ಇಡಿಸಿ ಮಿಷಿನ್ ಕೊಡ್ತಾ ಇದೀವಿ. ಆ ಇಡಿಸಿ ಮಿಷಿನ್ ಅಂದ್ರೆ ಜಸ್ಟ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದ್ರೆ ಅಲ್ಲಿ ಆರ್ ಐ ಕಟ್ಬೋದು ಸರ್. ಇಷ್ಟು ವ್ಯವಸ್ಥೆ ಮಾಡಿದ್ವಿ ಪೇಮೆಂಟ್ ಇದಕ್ಕೆ ಸರ್. ಇದ್ರ ಮೇಲೆ ಏನಾದ್ರು ಯಾರು ಡೌಟ್ಸ್ ಇದ್ರೆ ನೀವು ಕೇಳಿದ್ರೆ ನಾನು ಅದನ್ನ ಆನ್ಸರ್ ಮಾಡ್ಕೊಂಡಿದ್ದೀನಿ ಸರ್. ದಿಸ್ ಇಸ್ ದ ಪ್ರೊಸೀಜರ್ ವಾಟ್ ವಿ ಹ್ಯಾವ್ ಫಾಲೋಯಿಂಗ್ ನೌ. ಹಲೋ ಸರ್ ಹೇಳಿ ಸರ್. ಹಲೋ ಬಾಬು ಅವರೇ, ನಾನು ಅರುಣ್ ಕುಮಾರ್ ಶೆಟ್ಟರ್, SBM ಕಾಲೋನಿಯಿಂದ. ಹಾ ಸರ್. ಸರ್, ವಿಷಯ ಏನು ಅಂದ್ಬಿಟ್ರೆ, ಈಗ ನಾವು ಲಾಸ್ಟ್ ಇಯರು ಮ್ಯಾನ್ಯುವಲ್ ಆಗಿ ಟ್ಯಾಕ್ಸ್ ಪೇಮೆಂಟ್ ಎಲ್ಲ ಮಾಡಿ ಆಗಿದೆಯಾ ನಾವು. ಆಮೇಲೆ ಹಾ ಆ ಸರ್. ಮ್ಯಾನ್ಯುವಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಕಾಲಮ್ ಬರುತ್ತೆ, ದಿ ಪ್ಲಿಂತ್ ಏರಿಯಾ ಆಫ್ ದಿ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂತ ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಟ್ಯಾಕ್ಸ್ ಅನ್ನ ಲಾಸ್ಟ್ ಇಯರ್ ಫಿಕ್ಸ್ ಮಾಡಿದ್ದಾರೆ, ಅಷ್ಟೇ ಟ್ಯಾಕ್ಸ್ ಅನ್ನು ಕಟ್ಟಿ ಆಗಿದೆ. ಆದ್ರೆ ಈ ಸರಿ ಏನಾಗೋಗ್ಬಿಟ್ಟಿದೆ, ಎಷ್ಟೋ ಜನರ ಕಡೆಗೆ ಫಾರ್ ಎಕ್ಸಾಂಪಲ್ 1500 ಸ್ಕ್ವೇರ್ ಫೂಟು ಕನ್ಸ್ಟ್ರಕ್ಟೆಡ್ ಏರಿಯಾ ಅಂತ ಲಾಸ್ಟ್ ಇಯರ್ ಮೆನ್ಷನ್ ಆಗಿತ್ತು. ಆದಲ್ಲಿ ಈ ಸರ್ತಿ 1800 1900 ಕನ್ಸ್ಟ್ರಕ್ಟೆಡ್ ಏರಿಯಾ ಸ್ಕ್ವೇರ್ ಏರಿಯಾ ಬಂದಿದೆ. ಹೀಗಾಗಿ ಏನಾಗೋಗ್ಬಿಟ್ಟಿದೆ, ಲಾಸ್ಟ್ ಇಯರ್ ಬಂದಿರೋಕ್ಕಿಂತನೂ ಈ ಸರಿ ಟ್ಯಾಕ್ಸ್ ಜಾಸ್ತಿ ಬಂದಿದೆ. ಅದು ಯಾಕೆ ಸಾಧ್ಯ ಆಗಾಗ್ಲಿಕ್ಕೆ, ದಯವಿಟ್ಟು ಹೇಳ್ತಾರೆ. ಸರ್, ಈಗ ನಿಮ್ಗೆ ಪ್ರೀವಿಯಸ್ ಸಿಸ್ಟಮ್ ಏನ್ ಮಾಡ್ತಿದ್ರಿ ನೀವು, SS ಫಾರ್ಮ್ ತಗೊಂಡ್ಬಿಟ್ಟು ಅಲ್ಲಿ SS ಫಾರ್ಮ್ ಕೈಯಲ್ಲಿ ಹುಡುಕಿ ಕೊಡ್ತಿದ್ರಿ ನೀವು. ಅವರು ಅದನ್ನ ವೆರಿಫೈ ಮಾಡಿ ನಿಮ್ಗೆ ಒಂದು SS ಫಾರ್ಮ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಿದ್ರು, ಇಷ್ಟು ಅಮೌಂಟ್ ಬರುತ್ತೆ ಅಂತ. ಹೌದು, ನೀವು ಚೆಕ್ ಮಾಡ್ಕೊಂತಿದ್ರು, ಮಿಕ್ದವ್ರು ತಗೊಂಡ್ ಹಂಗೆ ಕಟ್ತಿದ್ರು. ಬಟ್ ಈಗ ಏನಾಗಿದೆ, ನೀವು ಕೂಡ SS ಫಾರ್ಮ್ಗೆ ಮತ್ತೆ ನಮ್ ಲೆಡ್ಜರ್ ಇದೆಯಲ್ಲ, ನಮ್ಮಲ್ಲಿ ಎಂಟ್ರಿ ಆಗಿದೆಯಲ್ಲ, ಅವೆರಡು ನೋಡ್ತಾ ಇದ್ದಾರೆ. ಸೊ ನಮ್ ರೆಕಾರ್ಡ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಎಂಟ್ರಿ ಮಾಡ್ತೇವೆ. ನಿಮ್ಗೆ ಇಲ್ಲ ನಮ್ದು ಅದಕ್ಕಿಂತ ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ನೀವೇನಾದ್ರು ಯಾವ್ದು ಸ್ಪೆಸಿಫಿಕ್ ಇದೆ ಅದು ತಗೋ ಬಂದ್ರೆ ನಾವು ಕರೆಕ್ಷನ್ ಮಾಡ್ಕೊಡ್ತೀವಿ ಸರ್. ಸರಿ, ಹಾಗಾದ್ರೆ ಅರ್ಥ ಏನು ಅಂದ್ಬಿಟ್ರೆ, ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ನಿಮ್ಗೆ ಇಷ್ಟೇನೆ. ನಮ್ಮ ಮನೆ ಕನ್ಸ್ಟ್ರಕ್ಟೆಡ್ ಏರಿಯಾ 1500 ಸ್ಕ್ವೇರ್ ಫೂಟ್ ಅಂತ ನಾನು SS ಫಾರ್ಮ್ದಲ್ಲಿ ಮೆನ್ಷನ್ ಮಾಡಿರ್ತೇನೆ. ಓಕೆ, ಅದನ್ನ ನೀವು ಆಕ್ಚುಲಿ ನಮ್ಮ ಮನೆ ಕನ್ಸ್ಟ್ರಕ್ಟ್ ಏರಿಯಾ ಎಷ್ಟು ಅಂತ ನಿಮ್ಮ ಬುಕ್ ಅಲ್ಲಿ ಲಾಸ್ಟ್ ಇಯರ್ ನೀವು ಚೆಕ್ ಮಾಡ್ತಾ ಇರ್ಲಿಲ್ವೇ? ಹಾಗಾದ್ರೆ ನೀವು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಈ ಸರಿ ಮಾತ್ರ ನೀವು ಬುಕ್ ಅಲ್ಲಿ ಏನ್ ಎಂಟ್ರಿ ಆಗಿರುತ್ತೆ ಅದು ಹಾಗೆ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಲಾಸ್ಟ್ ಇಯರ್ ಎಷ್ಟಾದ್ರೂ ಕನ್ಸ್ಟ್ರಕ್ಟೆಡ್ ಏರಿಯಾ ಇರಲಿ, ನಾನು SIS ಫಾರಮ್ದಲ್ಲಿ ಏನ್ ಬರೀತೀನಿ ಅದನ್ನ ಮಾತ್ರ ನೀವು ಗಣನೆಗೆ ತಗೊಂಡು ತಕ್ಕ ಹಾಗೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾ ಇದ್ರೆ ಹೇಗೆ, ದಯವಿಟ್ಟು. ಸರ್, ಈ SS ಫುಲ್ ಫಾರ್ಮ್ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಂತ ಸರ್. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ಅಂತ. ಸೊ ನೀವೇನ್ ಡಿಕ್ಲೇರ್ ಮಾಡ್ತಿದ್ದೀರಿ ಅದನ್ನ ವಿತಿನ್ 90 ಡೇಸ್ ನಾವು ವೆರಿಫೈ ಮಾಡಬೇಕು ಅಂತ ಇರೋದು ಸರ್. ಆ ಕನ್ಸರ್ನ್ ಹೋಗ್ಬಿಟ್ಟು ಅದನ್ನ ವೆರಿಫೈ ಮಾಡಬೇಕು ಅಂತ ಇತ್ತು. ಬಟ್ ಲಾಸ್ಟ್ ಟೈಮ್ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಏನ್ ನಾವು ಆನ್ಲೈನ್ ಎಂಟ್ರಿ ಮಾಡ್ತಿದ್ವಿ ಇದು ತಪ್ಪಾಗಬಾರ್ದು ಅಂತ ನಮ್ಮ ಇಂಟೆನ್ಷನ್ ಅಷ್ಟೇ. ಯಾಕಂದ್ರೆ ಒಂದ್ಸತಿ ಆದ್ಮೇಲೆ ಅದನ್ನ ಕರೆಕ್ಷನ್ ಮಾಡೋದಾಗ್ಲಿ ಮತ್ತೆ ಲೆಂತಿ ಪ್ರೋಸೆಸ್ ಆಗುತ್ತೆ, ಮತ್ತೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಇಂದ ಪರ್ಮಿಷನ್ ತಗೋಬೇಕು, ಅದಕ್ಕೆ ಆಗೋದು ಬೇಡ. ನಾವು ಆನ್ಲೈನ್ ಎಂಟ್ರಿ ಮಾಡ್ತೀವಿ ಅದೆಲ್ಲ ಕರೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕರೆಕ್ಷನ್ ಮಾಡ್ತಾರೆ ಸರ್. ಅದು ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನನ್ನ 3 ಪ್ರಶ್ನೆಗಳಿವೆ. ಹಾ ಸರ್. ಇದು MCC ಮೈಸೂರ್ದು ನೀವು ಆನ್ಲೈನ್ ಏನಿದೆ ಆ ಸೈಟು ನಾಟ್ ಸೆಕ್ಯೂರ್ ಸೈಟ್. ಅದು HTTP ಅಷ್ಟೇ ಬರುತ್ತೆ, HTTPS ಬರಲ್ಲ. ಕನೆಕ್ಷನ್ ಇಸ್ ನಾಟ್ ಸೆಕ್ಯೂರ್ ಅಂತ ನಮ್ಗೆ ತೋರಿಸುತ್ತೆ. ಅದು ಒಂದು. ಎರಡನೇದು, ಈ ಪ್ರಾಪರ್ಟಿ ನಾವು ಆಕ್ಸೆಸ್ ಮಾಡುವಾಗ ಬೇರೆಯವ್ರ ಪ್ರಾಪರ್ಟಿ ಡೀಟೇಲ್ಸ್ ನಾವು ನೋಡ್ಬೋದು, ಕಾನ್ಫಿಡೆನ್ಷಿಯಲ್ ಇಲ್ಲ. ನಮ್ಮ ಮನೆ ಅಕ್ಕಪಕ್ಕ ಯಾರಿದ್ದಾರೆ ಅವರ ನಾವು ಡೀಟೇಲ್ಸ್ ಕೂಡ ಇದ್ರಲ್ಲಿ ನೋಡ್ಬೋದು. ಇದು ಎರಡನೇ ಸಮಸ್ಯೆ. ಮೂರನೇದು, ಝೋನ್ 2 ಆಫೀಸ್ ನಲ್ಲಿ ಸುಮಾರು 1.5 ತಿಂಗಳಾದ್ರೂ ಅಪ್ಲಿಕೇಶನ್ ಕೊಟ್ಟು ಬಂದ್ರು ಇನ್ನೂ ಯಾರನ್ನೂ ಕರೆದಿಲ್ಲ. ಇದು 3 ನನ್ನ ಅನಿಸಿಕೆ ಮತ್ತು ಪ್ರಶ್ನೆ. ಏನಾಯ್ತು ಇದು? ಕನೆಕ್ಷನ್ ಹೋಯ್ತಾ?
ಹಲೋ ಹಲೋ. ಸರ್, ಫಸ್ಟ್ ಕ್ವಶನ್ ಅನ್ಸುತ್ತೆ ರಿಪೀಟ್ ಮಾಡಿ ಡಾಕ್ಟರ್ ಮಂಜುನಾಥ್ ಸರ್. ಕನೆಕ್ಷನ್ ಸೆಕ್ಯೂರ್ ಕನೆಕ್ಷನ್ ಅಲ್ಲ ಇದು, HTTP ಅಂತ ಅಷ್ಟೇ Okay, ಬರುತ್ತೆ, okay. HTTPS ಬರಲ್ಲ. ಸರ್, ಸೆಕ್ಯೂರ್ ಅಂತ ತೋರಿಸುತ್ತದು. ನೀವು ಏನು ಫಸ್ಟ್ ಮತ್ತೆ ಸೆಕೆಂಡ್ ಕಾನ್ಫಿಡೆನ್ಶಿಯಲ್ ಪ್ರಾಬ್ಲಮ್ ಇದೆ, ಮತ್ತೆ ಇದೇನು SPT ಅಂತ ಹೇಳಿದ್ರಲ್ಲ, ಅದೆರಡು ನಾನು ಆಯುಕ್ತರ ಜೊತೆ ಮಾತಾಡ್ತೀನಿ, ಇವೆರಡು ವಿಚಾರನೂ ಅವ್ರ ಗಮನ ತರ್ತೀನಿ. ಇದೇನು ಇಮಿಡಿಯೇಟ್ ಏನು ಆಕ್ಷನ್ ತಗೋದು ಇದ್ರ ಬಗ್ಗೆ ಅಂತ ಅವ್ರ ಜೊತೆ ಮಾತಾಡ್ತೀನಿ. ಇದೊಂದು ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದ ಪ್ರಕಾರ, ಯಾಕಂದ್ರೆ ಪಕ್ಕದ ಪ್ರಾಬ್ಲಮ್ ಪ್ರಾಪರ್ಟಿ ಏನಿದೆ ಪಕ್ಕದ ಮನೆಯದು ಕಾನ್ಫಿಡೆನ್ಶಿಯಲ್ ಆಗಿ ಇರಬೇಕು ಅಂತ. ನಿಜ ಸರ್ ಅದು. ಹೌದು, ಮಾನ್ಯ ಆಯುಕ್ತರ ಜೊತೆ ಮಾತಾಡ್ತೀನಿ. ವ್ಯೂ ಅಂತ ಕೊಟ್ಟ ತಕ್ಷಣ ನಮ್ಮ ಪಕ್ಕದ ಮನೆ ಡೀಟೇಲ್ಸ್ ಪೂರ್ತಿ ನನಗೆ ಗೊತ್ತಾಗುತ್ತೆ, ಯಾರು ಎಷ್ಟೆಷ್ಟು ಕಟ್ಟಿಯಾರು ಏನಿದೆ ಏನ್ಬಿಟ್ಟು. ಅದು ಗೊತ್ತಾಗಬಾರ್ದು ಅದು. ಅಲ್ಲಲ್ಲ, ಈ ಸತಿ ಯಾಕೆ ಅದನ್ನ ಆಪ್ಷನ್ ಕೊಟ್ವಿ ಅಂದ್ರೆ ಸರ್, ಕೆಲವರಿಗೆ ಪೇಡಿ ನಂಬರ್ ಇಲ್ವಲ್ಲ ಸರ್, ತುಂಬಾ ಜನಕ್ಕೆ ಪೇಡಿ ನಂಬರ್ ಕೊಟ್ಟಿಲ್ಲ. ಕೆಲವರು ಯಾರು ಗೊತ್ತಿರೋರು ಅವ್ರ ಪ್ರಾಪರ್ಟಿ ನಂಬರ್ ಸರ್ಚ್ ಮಾಡ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ ಶ್ರೀರಾಮ್ಪುರದ್ದೇ SBM ಬಡಾವಣೆ ತಗೊಂಡ್ರೆ ಅಲ್ಲಿ ಬ್ಲಾಕ್ ನಂಬರ್ 1 ರಿಂದ 33 ಬ್ಲಾಕ್ ಇದೆ. ಆ 33 ಬ್ಲಾಕ್ ಅಲ್ವೇ ಡೋರ್ ನಂಬರ್ 1 ರಿಪೀಟ್ ಆಗುತ್ತೆ. ಸೊ ಆ ಉದ್ದೇಶಕ್ಕೆ ಸರ್ಚ್ ಪರ್ಪಸ್ಗೋಸ್ಕರ ಕೊಟ್ಟಿರೋ ಸರ್ ಅದನ್ನ. ನೆಕ್ಸ್ಟ್ ಈಗ ನಾನು ಕಮಿಂಗ್ ಡೇಸ್ ಅದನ್ನ ಡಿಸೇಬಲ್ ಮಾಡಿಸೋದಕ್ಕೆ ಮಾನ್ಯ ಆಯುಕ್ತರ ಜೊತೆ ಮಾತಾಡ್ತೀನಿ ನಾನು. ಇನ್ನೊಂದು ನೀವ್ ಹೇಳಿದ್ರಲ್ಲ, ಝೋನ್ 2 ಅಲ್ಲಿ ಮೂರನೇದು ಝೋನ್ 2 ಅಲ್ಲಿ ನೀವು ಅಪ್ಲಿಕೇಶನ್ ಕೊಟ್ಟು 1 ಮಂತ್ ಆದ್ರೂ ಆಗಿಲ್ಲ ಅಂತ, ಅದು ಸ್ಪೆಸಿಫಿಕ್ ಆಗಿ ಯಾವ ವಾರ್ಡ್ದು ಅಂತ ಪ್ರಾಪರ್ಟಿ 65. ಹಾ ಸರ್, ಪ್ರಾಪರ್ಟಿ ಡೀಟೇಲ್ಸ್ ಹೇಳ್ತೀರಾ? ಡೀಟೇಲ್ಸ್ ಕೊಟ್ಟು 1.5 ತಿಂಗಳಾಗಿದೆ, ಆದ್ರೂ ಅವರು ಫೋನ್ ಮಾಡದೆ, ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು ಫೋನೇ ಎತ್ತಿಲ್ಲ. 2-3 ಸಲ ಫೋನ್ ಮಾಡಿ ಕಟ್ ಮಾಡ್ತಾರೆ. ಅಲ್ಲಿ ಹೋಗಿ ಕೇಳಿದ್ರು ಕೂಡ ನಾಳೆ ಬನ್ನಿ ನಾಳಿದ್ ಬನ್ನಿ ಅಂತಾರೆ. ಸರ್, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನನಗೆ. ಅವರು ಸೀನಿಯರ್ಸ್ ಮತ್ತೆ ಪದೇ ಹೋಗಕ್ಕಾಗಲ್ಲ. ಖಂಡಿತ ಸರ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನನಗೆ. 990 ಓಕೆ 99456 49360 99456. ಹಾ ಸರ್, 49360 49360. ಇನ್ನೊಂದು ರಿಪೀಟ್ ಮಾಡ್ತೀರಾ? 99456 49360. 99456 49360. ಸರ್, ಸರ್ ಮಂಜುನಾಥ್ ಸರ್, ನಾನ್ ನಾಳೆ ಬೆಳಿಗ್ಗೆ ನಾನೇ ಕಾಲ್ ಮಾಡ್ತೀನಿ ನಿಮ್ಗೆ. ಈ ಇಶ್ಯೂನ ನಾನು ರಿಸಾಲ್ವ್ ಮಾಡ್ಕೊಡ್ತೀನಿ ಸರ್. ಸರಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಅವರೇ ನಮಸ್ಕಾರ, ನಾನು ನಾಗರಾಜನ್ ಅಂತ. ನಮಸ್ತೆ ಹೇಳಿ ಸರ್. ಒಂದು ಇವಾಗ ಪ್ರಾಪರ್ಟೀಸ್ ವಿತೌಟ್ ಕಂಪ್ಲೀಷನ್ ರೆಕಾರ್ಡ್ CR, ಅದರದ್ದು ಕರೆಂಟ್ ಪೊಸಿಷನ್ ಏನಿದೆ ಅಂತ ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಫಾರ್ ವಾಟ್ ಎವರ್ ರೀಸನ್ ಕೆಲವು ಪ್ರಾಪರ್ಟೀಸ್ CR ಇಲ್ಲದೆ ಇರ್ತವೆ. ಐ ಬಿಲೀವ್ ದೇರ್ ಆರ್ ಥೌಸಂಡ್ಸ್ ಆಫ್ ಪ್ರಾಪರ್ಟೀಸ್ ಆ ತರ ಮೈಸೂರಿನಲ್ಲಿ. ನಾನು ಫಸ್ಟ್ ಟೈಮ್ ನನಗೆ ನಿಮ್ಮ ನನ್ನ SAS ಫಾರ್ಮ್ ಆಮೇಲೆ ಲಾಸ್ಟ್ ಟೈಮ್ ಕೊಟ್ಟಿದ್ರೆ ಸೀಟ್ ಕೊಟ್ಮೇಲೆ ಈ ಸತಿ ಹೋಗಿ ನೋಡಿದಾಗ ಒಂದ್ ಸಚ್ ಪ್ರಾಪರ್ಟಿಗೆ 3 times ದ ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿದ್ರು. ಬಟ್ ನನ್ಗೆ ಅವರು ಆಮೇಲೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಏನೋ ರಿವಿಷನ್ ಅಲ್ಲಿ ಇದೆ ಡಿಸಿಷನ್, ಬಟ್ ಇಟ್ ಮೈಟ್ ಪೊಟೆನ್ಶಿಯಲಿ ಚೇಂಜ್ ಅಂತ ಏನೋ ಹೇಳಿದ್ರು. ಸೊ ಇವಾಗ ಕರೆಂಟ್ ಪೊಸಿಷನ್ ಏನು ಆ ತರ ಪ್ರಾಪರ್ಟೀಸ್ಗೆ? ಸರ್, ಲೆಟ್ ಮಿ ಕ್ಲಿಯರ್ ಒನ್ ಥಿಂಗ್ ಸರ್. ಆಫ್ಟರ್ 2009-10 ಇಂದ ಏನ್ ನಾವು ಪ್ಲಾನ್ ಕೊಡ್ತೀವಿ, ಪ್ಲಾನ್ ವೈಲೇಷನ್ ಏನು ಪ್ಲಾನ್ ಕನ್ಸ್ಟ್ರಕ್ಷನ್ ಆಕ್ಚುಯಲ್ ಕನ್ಸ್ಟ್ರಕ್ಷನ್ ಮಾಡೋ ವೈಲೇಷನ್ ಆಗ್ತದ ಮೋರ್ ದೆನ್ 5% ಆಗಿದ್ರೆ ಅಲ್ಲಿಂದ ನಾವು ಕಂಪ್ಲೀಷನ್ ರಿಪೋರ್ಟ್ ಕೊಡ್ತಾ ಇಲ್ಲ, ಮೀನ್ಸ್ CR ಕೊಡ್ತಾ ಇಲ್ಲ. ಬಟ್ ವಿತಿನ್ 5% ಇದ್ರೆ ಈಗಲೂ ನಾವು CR ಕೊಡ್ತಾ ಇದ್ದೀವಿ. ಯಾವುದೇ ಬಿಲ್ಡಿಂಗ್ ಆಗ್ಲಿ, ಕಮರ್ಷಿಯಲ್ ಆಗ್ಲಿ, ರೆಸಿಡೆನ್ಶಿಯಲ್ ಆಗ್ಲಿ, ವಿತಿನ್ 5% ಆಗಿದೆ ನಾವು CR ಕೊಡ್ತಾ ಇದೀವಿ. ಸೊ ಮೋಸ್ಟ್ಲಿ ನಿಮ್ದು CR ಕೊಟ್ಟಿಲ್ಲ ಅಂದ್ರೆ ಮೋಸ್ಟ್ಲಿ ನಿಮ್ದು ಮೋರ್ ದೆನ್ 5% ಇರಬೇಕು ಸರ್. ಒಂದು. ಎರಡನೇದು, ಈಗ ನಿಮ್ದು ಎಂಟೈರ್ ಬಿಲ್ಡಿಂಗು CR ಇಲ್ಲ ಅಂದ್ರೆ ಸರ್, ನಾಗರಾಜ್ ಸರ್, ಇಲ್ಲ ಅದು ಆಕ್ಚುಲಿ CR ಇಲ್ದೇ ಇರೋದು ಇಟ್ಸ್ ಅದು ನಾವು ಕೊಂಡ್ಕೊಂಡಿದ್ ಪ್ರಾಪರ್ಟಿ. ಕೆಳಗಡೆದಕ್ಕೆ CR ಇದೆ, ಮೇಲ್ಗಡೆದಕ್ಕೆ CR ಇಲ್ಲ. ಅದು ಕ್ಲಾರಿಟಿ ಬೇಕು ಸರ್. ನಿಮ್ಗೆ ಈಗ ಸಾಫ್ಟ್ವೇರ್ ಏನ್ ಪ್ರಾವಿಷನ್ ಇದೆ ಅಂದ್ರೆ ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ನಿಮ್ CR ಇದೆ ಅದಕ್ಕೆ ನಾವು ಏನ್ ಟ್ಯಾಕ್ಸ್ ಬರುತ್ತಲ್ಲ ಸಿಂಗಲ್ ಟೈಮ್ ಮತ್ತ ತಗೊಂತೀವಿ.
ಏನು ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ CR ಇಲ್ಲದೆ ಇರೋ ಬಿಲ್ಡಿಂಗ್ ಇದೆಯಲ್ಲ ಸರ್, ಅದಕ್ಕೆ 1+1 ತಗೊಂತಿದೀವಿ. ಬಟ್ ಅರ್ಲಿಯರ್ 1+2 ಎಂಟಲ್ಲಿ 3 ಟೈಮ್ಸ್ ತಗೊಂತಿದ್ವಿ. ಇಲ್ಲ ಸರ್, 1+2 ಟೈಮ್ಸ್ ತಗೊಂತಾ ಇದೀವಿ. ಏನು ಗ್ರೌಂಡ್ ಫ್ಲೋರ್ ಇದೆಯಲ್ಲ ಅದಕ್ಕೆ ಮಾತ್ರ ಸಿಂಗಲ್ ಟೈಮ್ ತಗೊಂತಿದ್ವಿ ಸರ್. ಅಲ್ಲ ಅದು ಇವಾಗ ಫೈನಲೈಸ್ ಆಗಿದೆಯಾ ಇದು ಯಾಕಂದ್ರೆ ಸರ್ ಆಲ್ರೆಡಿ ಸಾಫ್ಟ್ವೇರ್ ಅಲ್ಲಿ ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಾಗಿದೆ, ನಾವು ಕಲೆಕ್ಷನ್ ಮಾಡ್ತಿದ್ವಿ ಸರ್. ಓಕೆ. ಬಾಬು ಅವರೇ ನಮಸ್ಕಾರ. ನಮಸ್ಕಾರ. ನೀವು ಈಗ ಹೇಳಿದ್ರಲ್ಲ, ಅದು ಸ್ವಲ್ಪ ಹಾ, ಸರ್. ಕ್ಲಾರಿಟಿ ಬರ್ಲಿಲ್ಲ. CR ಇರ್ಲಿಲ್ಲ ಅಂದ್ರೆ ಎಷ್ಟು ಟ್ಯಾಕ್ಸ್ ಈಗ ತಗೊಂತಾ ಇರೋದು ಅಂತ ಹೇಳಿದ್ರಲ್ಲ, ಅದು ಕಟ್ ಆಯ್ತು. 1+ something you said. ಸರ್ what I'm saying means, ಯಾವ್ದು ಈಗ ಅವ್ರ ಏನಂದ್ರು ಗ್ರೌಂಡ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್ ಗೆ CR ಇದೆ, ಫಸ್ಟ್ ಫ್ಲೋರ್ ಇದೆ ಅದಕ್ಕೆ CR ಇಲ್ಲ ಅಂತ ಹೇಳಿದ್ರು. ಸೊ ಗ್ರೌಂಡ್ ಫ್ಲೋರ್ ಏನ್ CR ಇದೆ ಅದಕ್ಕೆ ಸಿಂಗಲ್ ಟೈಮ್ ಟ್ಯಾಕ್ಸ್ ತಗೊಂತೀವಿ ಸರ್, ಒನ್ ಟೈಮ್ ಟ್ಯಾಕ್ಸ್ ನ. ಯಾವ್ದು ಫಸ್ಟ್ ಫ್ಲೋರ್ ಬಿಲ್ಡಿಂಗ್ ಗೆ CR ಇಲ್ಲ ಅಲ್ಲಿಗೆ 1+1 ಟ್ಯಾಕ್ಸ್ 100 rupees ಅಂದ್ರೆ +100 rupees, ಟೋಟಲ್ 200 rupees ತಗೊಂತಿದ್ವಿ ಸರ್. ಬಟ್ ಅರ್ಲಿಯರ್ ಇಟ್ ವಾಸ್ 100 rupees +200 rupees, ಟೋಟಲ್ 300 rupees ತಗೊಂತಿದ್ವಿ. ಇವಾಗ 200 rupees ಮಾತ್ರ ಕಲೆಕ್ಟ್ ಮಾಡ್ತೀವಿ ಸರ್ ನಾವು. 200 and ಓನ್ಲಿ 200 rupees. only 200. ಎಕ್ಸಾಂಪಲ್. Okay, I understood. Thank you, Rory. ಓಕೆ. ಸರ್ ಬಾಬು ಅವ್ರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಂದು 2 ಪ್ರಶ್ನೆ ಇದೆ ಕೃಷ್ಣಮೂರ್ತಿ ಹೇಳಿ ಅಂತ. ಸರ್. ಒಂದು, ಈ ವರ್ಷ ಏನಾದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಾ ಅಂತ ಒಂದನೇದು. ಎರಡನೇದು, ಈಗ ನಾವು ರೆಸಿಪ್ಟ್ ನ ಅಲ್ಲಿ ಕೊಟ್ಟು ಬಂದ್ಮೇಲೆ ಆಫೀಸಲ್ಲಿ ನಮಗೆ ಎಷ್ಟು ದಿವಸದೊಳಗೆ ಅಲ್ಲಿಂದ ಕಾಲ್ ಬರುತ್ತೆ? ಈಗ ನಮ್ದೊಂದು ಜಿರಾಕ್ಸ್ ಲಾಸ್ಟ್ ಇಯರ್ದು ಸರ್ಟಿಫಿಕೇಟ್ ನ ಕೊಟ್ಟು ಬಂದ್ರೆ, ಟ್ಯಾಕ್ಸ್ ರೆಸಿಪ್ಟ್ ಕೊಟ್ಟು ಬಂದ್ರೆ ಎಷ್ಟು ದಿವಸದೊಳಗೆ ನಮಗೆ ಕಾಲ್ ಬರಬಹುದು? ಯಾಕೆಂದ್ರೆ ಈಗಾಗಲೇ ಒಬ್ರು ಮಾತಾಡ್ದಂಗೆ ಹೇಳ್ದಂಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಮಿನಿಮಮ್ ಎಷ್ಟು ದಿವಸ ನಾವು ಕಾಯ್ಬೇಕಾಗ್ತದೆ? ಸರ್ ಫಸ್ಟ್ ಕ್ವಶನ್ಗೆ, ಇಲ್ಲಿವರೆಗೂ ನಾವು ಯಾವುದೇ ಟ್ಯಾಕ್ಸ್ ಹೈಕ್ ಮಾಡಿಲ್ಲ ಸರ್. ಮೇ ಬಿ ಫ್ಯೂಚರ್ ಆಗ್ಬೋದೇನೋ, ಬಟ್ ಇಲ್ಲಿವರೆಗೂ ನಾವು ಯಾವುದೇ ಹೈಕ್ ಮಾಡಿಲ್ಲ. ಪ್ರೀವಿಯಸ್ ಇಯರ್ ಟ್ಯಾಕ್ಸ್ ಏನಿದೆ ಅದನ್ನೇ ತಗೊಂತಿದ್ವಿ. ಒಂದು. ಎರಡನೇದು ಹೇಳಿದ್ರಲ್ಲ ಅದೇನು 1 month ಲೇಟ್ ಆಯ್ತು ಅಂತ. ಸರ್ ಈಗ ಆಲ್ರೆಡಿ ಏನಾಗಿದೆ, ನಮ್ಮ ರೆವಿನ್ಯೂ ಸ್ಟಾಫ್ ಏನಿದೆ ಸರ್, ಈ ಕೋವಿಡ್ ಅಲ್ಲಿ ಕೆಲಸ ಜಾಸ್ತಿ ಆಗಿದೆ ನಮ್ಗೆ. ನಾವು ಆಕ್ಚುಲಿ ಹೆಲ್ತ್ ವಾಚ್ ಆ್ಯಪ್ ಅಂತ ಒಂದು ಸರ್ವೆ ನಡೀತಿದೆ. ಯಾರು ಸೀನಿಯರ್ ಸಿಟಿಸನ್ ಮೋರ್ ದನ್ 60 years ಇದಾರೋ ಅವ್ರ ಮನೆಗೆ ವಿಸಿಟ್ ಮಾಡಿ, ಅಥವಾ ಯಾರು ಪ್ರೆಗ್ನೆನ್ಸಿ ವುಮೆನ್, ಯಾರು ಅದರಲ್ಲಿ ಈ ಕ್ಯಾಟಗರಿಲಿ ಯಾರಿಗೆ ಶುಗರ್ ಇದೆ, BP ಇದೆ, ಅಥವಾ ಏನಾದ್ರು ರೆಸ್ಪಿರೇಷನ್ ಪ್ರಾಬ್ಲಮ್ ಇದೆ, ಅವನ್ನೆಲ್ಲ ಕ್ಯಾಟಗರಿ ಮಾಡಿ ಸರ್ವೆ ಮಾಡ್ತೀವಿ ಸರ್. ಅದ್ರಲ್ಲೊಂದು ಬಿಸಿ ಆಗಿದ್ದಾರೆ. ಕೆಲವೊಂದು ನಮ್ಗೆ ಕೋವಿಡ್ ಕೆಲಸ ಇರೋದ್ರಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಅದು ವರ್ಕ್ಲೋಡ್ ಜಾಸ್ತಿ ಆಗಿದೆ, ಇದು ವರ್ಕ್ಲೋಡ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ ಬಿಟ್ಟು. ಇದನ್ನ ಆದಷ್ಟು ಬೇಗ ನಾವು ವಿತಿನ್ 10 days ಒಳಗೆ ನಿಮ್ಗೆ ಕಾಲ್ ಬರುತ್ತೆ ಸರ್. ಮ್ಯಾಕ್ಸಿಮಮ್ 10 days ಅಷ್ಟೇ ಸರ್, ಅಷ್ಟೊಳಗೆ ಕಾಲ್ ಬರುತ್ತೆ. ಮತ್ತೆ ನಾವು July 31st ವರೆಗೂ ಏನು ರಿಬೇಟೆಡ್ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ನಿಮ್ಗೆ ಅಲ್ಲಿವರೆಗೂ ಟೈಮ್ ಇರುತ್ತೆ ಸರ್. ಬಟ್ ವಿತಿನ್ ಅದನ್ನ ಆದಷ್ಟು ಟೈಮ್ ಏನಿಗೆ 10 days ಆಗಿದೆ ಇನ್ನ ಕಮ್ಮಿ ಮಾಡಿ ಕೊಡಕ್ ವ್ಯವಸ್ಥೆ ಮಾಡ್ತೀವಿ ಸರ್. ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ ವಿಚಾರಗಳೆಲ್ಲ. ಥ್ಯಾಂಕ್ ಯು ಸರ್. ತಮ್ಮ ನಂಬರ್ ಏನಾದ್ರು ಶೇರ್ ಮಾಡ್ತೀರಾ ಸರ್ ಕೊನೆಗೆ? ಫೋನ್ ನಂಬರು? ಖಂಡಿತ ಸರ್, ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಡಾಕ್ಟರ್ ಶಿವಮೂರ್ತಿ ಅಂತ. ಹಾ ಸರ್. ಈ ವರ್ಷದ ಪ್ರಾಪರ್ಟಿ ಟ್ಯಾಕ್ಸ್ ಜೂನ್ 9ರಿಂದ ಮೈಸೂರು 1, ಕರ್ನಾಟಕ 1 ತಗೊಳ್ತಾ ಇದಾರಾ ಸರ್? ಹೌದು ಸರ್, ತಗೊಂತಾ ಇದ್ದಾರೆ ಸರ್. ಅದಕ್ಕೆ ಏನ್ ಕೊಡ್ಬೇಕು ಸರ್? ಅದಕ್ಕೆ ನೀವು ಫಸ್ಟ್ ನಮ್ಮಲ್ಲಿ ಒಂದು ಜನರೇಟ್ ಮಾಡ್ಕೊಡ್ತೀವಿ ಸರ್, ರೆವಿನ್ಯೂ ಇನ್ಸ್ಪೆಕ್ಟರ್. ಆ ಎಸ್ ಫಾರ್ಮ್ ನ ನೀವು ಕಲೆಕ್ಟ್ ಸೀದಾ ನೇರವಾಗಿ ಕರ್ನಾಟಕವನ್ನ ಬ್ರಾಂಚ್ ಹೋದ್ರೆ ಸಾಕು ಸರ್. ಅವರು ಅಲ್ಲಿ ನಿಮ್ಮ ಹತ್ರ ಅಮೌಂಟ್ ಕಟ್ಸ್ಕೊಂಡ್ರೆ, ಐದರ್ ಕ್ಯಾಶ್ ಆರ್ ಚೆಕ್. ಕ್ಯಾಶ್ ಚೆಕ್ ಅದ ಇದಿಲ್ಲ, ಇದು ತಗೋತಾ ಇದಾರೆ, ಡೆಬಿಟ್ ಕಾರ್ಡ್ ತಗೋತಾ ಇದಾರೆ, ಅದೆಲ್ಲ ಕೊಡ್ಬೋದಲ್ಲ? ಹಾ ಸರ್, ಅಲ್ಲಿ ಪ್ರಾವಿಷನ್ ಇರೋ ತಗೊಂತ ಇದೆ ಸರ್ ಅದನ್ನು. ಥ್ಯಾಂಕ್ ಯು. ಆಮೇಲೆ ಇನ್ನು ಹೇಳಿ ಸರ್. ನಮ್ದು ಖಾಲಿ ಸೈಟ್ಗೆ 200 rupees ಸ್ಕ್ವೇರ್ ಫೀಟ್ಗೆ ಏನು ಆಗ್ತಾ ಇದ್ದೀರಾ ಇದು ಈ ಸರಿ ಪ್ರಾಪರ್ಟಿ ಟ್ಯಾಕ್ಸ್ಗೆ ಲೇಔಟ್ ಅಲ್ಲಿ? ಇನ್ನೊಂದ್ಸತಿ ರಿಪೀಟ್ ಮಾಡಿ ಸರ್. ಇದು ನಮ್ಮ ಖಾಲಿ ಸೈಟ್ಗಳಲ್ಲಿ ಸಿದ್ಧಾರ್ಥ ಲೇಔಟ್ ಅಲ್ಲಿ
ನಮ್ಮ ಮೆಂಬರ್ ಒಬ್ರು ಹೇಳಿದ್ರು ಈ ತರ ಖಾಲಿ ಸೈಟ್ಗೆ 1 ಸ್ಕ್ವೇರ್ ಫೀಟ್ಗೆ 20 ರುಪೀಸ್ ಅನ್ನ ಹಾಕ್ತಾ ಇದಾರೆ, ಆ ಟ್ಯಾಕ್ಸ್ ಗಿಂತ ಅದೇ ಹೌಸ್ ಟ್ಯಾಕ್ಸ್ ಗಿಂತ ಅದೇ ಜಾಸ್ತಿ ಆಗ್ತಾ ಇದೆ ಅಂತಂದ್ರು. ಅದ್ ನಿಜಾನ ಅಂತ? ಸರ್ ಅದೇನಾಗಿದೆ, ಡಿಸೆಂಬರ್ ಅಲ್ಲಿ ನಮ್ಗೆ ಒಂದು ಆರ್ಡರ್ ಬರುತ್ತೆ ಹೆಡ್ ಆಫೀಸ್ ಇಂದ. ಏನಂತ ಬರುತ್ತಂದ್ರೆ 2030 ಒಳಗಡೆ ಇದ್ರೆ ಅದಕ್ಕೆ 50 ಪೈಸಾ, 2030 to 30-40 ಇದ್ರೆ 1 ರೂಪಿ, ಎಬವ್ 30-40 ಏನೇ ಮೆಜರ್ಮೆಂಟ್ ಇದ್ರು ಅದಕ್ಕೆ ಪರ್ ಸ್ಕ್ವೇರ್ ಫೀಟ್ ಗೆ 2 ರೂಪೀಸ್ ಚಾರ್ಜ್ ಮಾಡ್ಬೇಕು ಅಂತ ಆರ್ಡರ್ ಬಂದಿದೆ ಸರ್. ಆ ಬೇಸ್ ಮೇಲೆ ಕಲೆಕ್ಟ್ ಮಾಡ್ತಿದ್ವಿ ಸರ್. ಅಲ್ಲ, ಕ್ಲೀನ್ ಆಗಿದ್ರು ನಾವು ಮೇಂಟೈನ್ ಮಾಡ್ಕೊಂಡಿದ್ರು ಮಾಡ್ತೀರಿ ಸರ್ ಏನಾಗುತ್ತೆ, ವಿ ಹ್ಯಾವ್ ಟು ಫಾಲೋ ದ ಆರ್ಡರ್ಸ್ ಸರ್. ಫಾಲೋ ದ ಆರ್ಡರ್ಸ್, ಅದನ್ನ ಫಾಲೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಬಾಬು ಅವರೇ ನಮಸ್ಕಾರ. ಮತ್ತೆ ನಾನು ನಾಗರಾಜನ್ ಮಾತಾಡೋದು. ನಮಸ್ಕಾರ. ಒಂದು ಪ್ರಶ್ನೆ ಏನು ಅಂದ್ರೆ, ಇವಾಗ ನೋಡಿ ಕೆಲವರು ಫಾರ್ ಎಕ್ಸಾಂಪಲ್ ನಾವು ಒಂದು ಚಿಕ್ಕ ಒಂದು ಪ್ರೀ ಸ್ಕೂಲ್ ನಡೆಸ್ತಾ ಇದ್ವಿ. ಈ ಲಾಕ್ಡೌನ್ ಶುರು ಆದ್ಮೇಲಿಂದ ಸ್ಕೂಲ್ಸ್ ಆಮೇಲೆ ಸಾಕಷ್ಟು ಬೇರೆ ಬಿಸ್ನೆಸ್ ಗಳು ಕಂಪ್ಲೀಟ್ ಆಗಿ ಬಂದ್ ಆಗ್ಬಿಟ್ಟಿದೆ. ಸ್ಕೂಲ್ಸ್ ಇವಾಗ ಈ ವರ್ಷ ತೆಗೆಯುತ್ತೋ ಇಲ್ವೋ ಅನ್ನೋ ಕ್ಲಾರಿಟಿನೂ ಇಲ್ಲ. ಇವಾಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ, ನಿಮ್ಗೆ ಸ್ಕೂಲ್ಸ್ ನಡೆಸ್ತಾ ಇರೋ ಜಾಗದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್, ಬೇರೆ ಟ್ಯಾಕ್ಸ್ ಎಲ್ಲದಕ್ಕೂ ಪೇಮೆಂಟ್ಸ್ ಅಂತೂ ನಡೀತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲ್ಸ್ ಇಂದ ರೆವೆನ್ಯೂಸ್ ಏನೂ ಇಲ್ಲ. ದೇರ್ ಇಸ್ ನಾಟ್ ಇವನ್ ಎ ಸಿಂಗಲ್ ಪೇಮೆಂಟ್ ದಟ್ ಹ್ಯಾಸ್ ಹ್ಯಾಪನ್ ಸೋ ಫಾರ್, ಅಂಡ್ ಯು ಡೋಂಟ್ ನೋ ವೆನ್ ಇಟ್ ವಿಲ್ ಹ್ಯಾಪನ್ ಅಗೇನ್. ಆ ತರ ಸಿಚುವೇಶನ್ ಅಲ್ಲಿ ಏನಾದ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲೂ ಸ್ವಲ್ಪ ಏನಾದ್ರು ರಿಬೇಟ್ ಸಿಗೋ ಚಾನ್ಸಸ್ ಇದೆಯಾ ಈ ತರದ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ? ಬಿಕಾಸ್ ಇಟ್ಸ್ ಎ ವೆಲ್ ನೋನ್ ಫ್ಯಾಕ್ಟ್, ಈ ಸ್ಕೂಲ್ಸ್ ಆಗ್ಲಿ ಅಥವಾ ಕಲ್ಯಾಣ ಮಂಟಪ ಆಗ್ಲಿ, ದೇರ್ ಇಸ್ ಎ ಸೀರಿಯಸ್ ಇಶ್ಯೂ ವಿತ್ ದೋಸ್ ಬಿಸ್ನೆಸಸ್ ಅಂತ. ಸರ್ ಈಗ ನೀವು ನೋಡಿರ್ಬೋದು ಮೀಡಿಯಾದಲ್ಲೆಲ್ಲ, ಏನ್ ಗೌರ್ಮೆಂಟ್ ಆರ್ಡರ್ ಮಾಡುತ್ತೆ, ಈಗ ಏನು ಇವರು ಚೌಟ್ರಿಗಳೆಲ್ಲ ಅವ್ರ ಅಡ್ವಾನ್ಸ್ ವಾಪಸ್ ಮಾಡ್ಬೇಕು ಅಂತ ಏನ್ ಗೌರ್ಮೆಂಟ್ ಆರ್ಡರ್ ಮಾಡುತ್ತೆ, ಆ ಬೇಸ್ ಮೇಲೆ ಅವರು ಕೊಡ್ಬೇಕಾಗುತ್ತೆ. ದ ಸೇಮ್ ಥಿಂಗ್ ನಮಗೂ ಆಗುತ್ತೆ ಸರ್. ಏನ್ ನಮ್ಗೆ ಸರ್ಕಾರದಿಂದ ಒಂದು ಆದೇಶ ಬಂದ್ರೆ ನಾವು ಅದನ್ನ ಪಾಲಿಸ್ತೀವಿ ಸರ್. ಅಲ್ಲಿವರೆಗೂ ನಾವೇನು ಮಾಡಕ್ಕಾಗಲ್ಲ ಸರ್. ಅದನ್ನ ನೀವು ದಯವಿಟ್ಟು ಕಮಿಷನರ್ ಅವ್ರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಬೋದಾ ಈ ವಿಚಾರವಾಗಿ? ಐ ಡೋಂಟ್ ನೋ. ನಿಮ್ ಸರ್ ಖಂಡಿತ ನಾನು ಮಾತಾಡ್ತೀನಿ, ಬೇಕಾದ್ರೆ ಕಮಿಷನರ್ ಜೊತೆ ಮಾತಾಡ್ತೀನಿ ವಿಚಾರನ, ಆಯ್ತಾ? ಖಂಡಿತ, ಥ್ಯಾಂಕ್ ಯು. ಟ್ಯಾಕ್ಸ್ ವೇ ಆಫ್ ಮಾಡೋದಕ್ಕೆ. ಬಾಬು ಅವರೇ, ಮತ್ತೆ ಇನ್ನೊಂದು ಪ್ರಶ್ನೆ. ಈಗ ನೀವು ಹೇಳಿರುವ ಉತ್ತರದ ಮೇಲೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈಗ ಸೈಟ್ಗೆ, ಖಾಲಿ ಸೈಟ್ಗೆ ನೀವು ಹೇಳಿದ್ರಿ ಅಮೌಂಟ್ ಇದು ಇನ್ಕ್ರೀಸ್ ಆಗಿದೆ ಅಂತ. ಈ ಮೂಡ ಸೈಟುಗಳ ಮೇಲೂ ಇದು ಲಾಗು ಆಗುತ್ತಾ, ಇಲ್ಲ ಬೇರೆ ನಮ್ಮ ಸಿಟಿ ಕಾರ್ಪೊರೇಷನ್ ಸೈಟ್ಸ್ ಮೇಲೆ ಮಾತ್ರ ಲಾಗು ಆಗುತ್ತಾ ಇದು? ಸರ್ ನಮ್ಮ ಕಾರ್ಪೊರೇಷನ್ ಏನ್ ಸೈಟ್ಸ್ ಗಳು ಬರುತ್ತೆ ಅದಕ್ಕೆ ಮಾತ್ರ ಇದು ಇಂಪ್ಲಿಮೆಂಟ್ ಆಗುತ್ತೆ ಸರ್. ಮೂಡಾದವ್ರಿಗೆ ಇಂಪ್ಲಿಮೆಂಟ್ ಆಗಲ್ಲ. ಮೂಡ ಲಿಮಿಟ್ಸ್ ಗೆ ನಮ್ಗೆ ಬರಲ್ಲ ಸರ್. ಮೋಸ್ಟ್ಲಿ ಅವ್ರದ್ದು ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ, ಬಟ್ ಇಟ್ ಅಪ್ಲೈ ಓನ್ಲಿ ಫಾರ್ ಅವರ್ ಕಾರ್ಪೊರೇಷನ್ ಲಿಮಿಟ್ಸ್ ಸೈಟ್ಸ್. ಥ್ಯಾಂಕ್ ಯು ರೇರೆ. ಹಲೋ ಸರ್, ನಮಸ್ತೆ ಹೇಳಿ ಸರ್. ನಮಸ್ಕಾರ, ನಾನು ರವೀಂದ್ರ ದಾತ್ ಅಂತ ರೂಪಾನಗರದಿಂದ ಮಾತನಾಡೋದು. ಹಾ ಸರ್. ನನ್ನ ಮನೆ 2016 ಅಲ್ಲಿ ಕಂಪ್ಲೀಟ್ ಆಗಿದೆ ಸರ್. ಸೊ ಇಮಿಡಿಯೇಟ್ಲಿ ನಾನು CR ಗೆ ಅಪ್ಲೈ ಮಾಡಿದೆ. ಇಷ್ಟು ಅಲ್ಲಿಂದ ಮೂಡದಿಂದ ಏನು ಅಪ್ರೂವಲ್ ಬಂದಿಲ್ಲ. ಅವರು ಸೈಟ್ ವಿಸಿಟಿಗೆ ಕೂಡ ಬರಲಿಲ್ಲ. ನಾನು ಎವ್ರಿ 7-8 ಮಂತ್ಸ್ಗೆ ಒಮ್ಮೆ ರಿಮೈಂಡ್ ಮಾಡ್ತಾ ಇರ್ತೀನಿ. ಇಷ್ಟ ತನಕ 4 ರಿಮೈಂಡರ್ ಕೊಟ್ಟಿದ್ದೀನಿ, ಇನ್ನೂ ಬರಲಿಲ್ಲ. 4 ವರ್ಷ ಆಯ್ತು. ಸರ್ ಅದು ಕಾರ್ಪೊರೇಷನ್ ಮೂಡ ಸರ್? ಮೂಡ ಸರ್, ಮೂಡ. ಸರ್ ಈಗ ಏನಾಗುತ್ತೆ, ಇಟ್ಸ್ ಎ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ ಸರ್. ನೀವು ಒಂದ್ಸತಿ ನೀವೇ ಹೋಗಿ ವಿಚಾರಿಸಬೇಕಾಗುತ್ತೆ ಸರ್ ಅವ್ರನ್ನ. ಆಮೇಲೆ ದಟ್ಟು ಬರ್ತೇವೆ ಅಂತ ಹೇಳ್ತಾರೆ, ಬರ್ತಾನೆ ಇಲ್ಲ. ಒಂದ್ಸತಿ ಮೇಲಧಿಕಾರಿಗಳನ್ನ ಒಂದ್ಸತಿ ಕಾಣಿ ಸರ್ ಅಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಡಾಕ್ಟರ್ ಶಿವಮೂರ್ತಿ ಅಂತ. ಮತ್ತೆ ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ನಾನು ಬೇರೆ ಟೆನೆಂಟ್ ಮನೇಲಿ ಇದ್ದೀನಿ. ಓನರ್ ಸರಿ 12,000 ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ರು. 12,634. ಈ ಸರಿ 18,000 ಮಾಡ್ಬಿಟ್ಟಿದ್ದಾರೆ. ಅವ್ರು ಕೇಳಿದ್ರೆ CR ಕೊಟ್ಟಿಲ್ಲ. ಅಲ್ಲ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. 18,000 ಮಾಡಿದ್ದಾರೆ. ಅವರು CR ಕೊಟ್ಟಿಲ್ಲ ಅಂತ ರೀಸನ್ ಏನೋ ಕೊಟ್ಟಿದ್ದಾರೆ.
ಆದ್ರೆ ಅವರು CR ಕೊಟ್ಟಿದ್ದಾರೆ, ನೀವು ಅಕ್ಸೆಪ್ಟ್ ಮಾಡಿಲ್ಲ, ನಮ್ಗೆ ಪೆನಾಲ್ಟಿ ಮಾಡ್ತಾ ಇರಲ್ಲ ಯಾಕೆ ಅಂತ ಅವ್ರದ್ದು ಇದಿದೆ ಒಂದ್ ಸ್ವಲ್ಪ ಕ್ವಶನ್ ಡೌಟ್ ನಮ್ಮ ಓನರ್ಗೆ. ಸರ್ ಅವ್ರದ್ದು CR ಅಂದ್ರೆ ಅವ್ರು CR ಕನ್ಸರ್ನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಅಂತ ಸರ್ ಅವರು ಕಂಪ್ಲೀಷನ್ ರಿಪೋರ್ಟ್ ಫುಲ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಹೋದ ವರ್ಷನೇ ಕೊಟ್ಟಿದ್ದಾರೆ, ಬಟ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅವ್ರೆ ನಿಮ್ಮ ಅಥಾರಿಟಿ. ಒಂದ್ಸತಿ ಅವ್ರ ಮೇಲಧಿಕಾರಿನ ಹೋಗಿ ಮಾತಾಡಿ ಕೇಳಿ ಸರ್. ಅದು Zone 9 ಬರುತ್ತೆ, ಅಲ್ಲಿ ವೆಂಕಟೇಶ್ ಯಾರು ಅಂತ ಇಲ್ಲಾಂದ್ರೆ ಅಲ್ಲಿ ವಲಯ ಆಯುಕ್ತರು ಇದಾರೆ ಸರ್, ಅವ್ರನ್ನ ಕಾಣಕ್ ಕೇಳಿ ಅವ್ರ ರಿಸಾಲ್ವ್ ಮಾಡ್ಕೊಡುತ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ಹೌದು. ರಾಮನಾಥ್ ಅಂತ. ನಮಸ್ತೆ. ನಮಸ್ಕಾರ ಬಾಬು. ನಮಸ್ಕಾರ. ನಮಸ್ತೆ. ರಾಮನಾಥ್ ಅಂತ. ನಮಸ್ಕಾರ ಸರ್. ಕೇಳಿಸ್ತಿದೆ ಸರ್. ಹಲೋ, ಕೆಲವು ಮನೆಗಳು ಫಸ್ಟ್ ಫ್ಲೋರೇ ಕಟ್ಟಿಲ್ಲ, ಆದ್ರೂ ನಿಮ್ಮಲ್ಲಿ ಹೋದ ವರ್ಷ ಇದಾಗಿತ್ತು, ಈ ವರ್ಷ ಸಡನ್ ಆಗಿ ಫಸ್ಟ್ ಫ್ಲೋರ್ ಅಂತ ಹೇಳಿ ಸೇರಿಸಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಕೆಲವರಿಗೆ. ಬಟ್ ಆ ತರ ಕೇಸ್ ಆದ್ರೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಏನಾದ್ರು ಚೇಂಜ್ ಮಾಡ್ತಾರಾ ಸರ್? ಸರ್ ಖಂಡಿತ ಸರ್, ಅಲ್ಲೇನ್ ಆಕ್ಚುಯಲ್ ಇದೆ ಅದನ್ನ ಮಾತ್ರ ಎಂಟ್ರಿ ಮಾಡ್ಬೇಕು ಅಂತ ಇರೋದು. ನಿಮ್ ತರ ಆತರ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ಸರ್, ಕನ್ಸರ್ನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿ ಅವ್ರ ಅದನ್ನ ರಿಸಾಲ್ವ್ ಮಾಡ್ಕೊಡ್ತಾರೆ ಸರ್. ಮಾಡ್ಲೇಬೇಕದು. ಬಾಬು ಅವರೇ, ಮತ್ತೊಂದು ಪ್ರಶ್ನೆ ಸರ್ ಹೇಳಿ ಸರ್. ಈ ವರ್ಷದಿಂದ ಸವಕಳಿ ಇಲ್ಲ, ಸವಕಳಿ ನಿಮಗೆ ಡಿಪ್ರಿಸಿಯೇಷನ್ ಕೊಡಲ್ಲ ಅಂತ ಹೇಳಿದ್ರು, ಎಷ್ಟು ಮಟ್ಟಿಗೆ ಸರಿನಾ ಇದು? ಸವಕಳಿ ಕೊಡಲ್ಲ ಅಂತ ಹೇಳಿ ಡಿಪ್ರಿಸಿಯೇಷನ್ ಕೊಟ್ಟಿದೀವಿ ಅಂತ ಸರ್ 2006 ನಂತರ. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಸರ್. 2006 ನಂತರ ನಾವು ಯಾವ್ದಕ್ಕೆ ಡಿಪ್ರಿಸಿಯೇಷನ್ ಅಪ್ಲೈ ಮಾಡ್ತಾ ಇಲ್ಲ ಸರ್, ಅದಕ್ಕೊಂದು ಜೀವೋ ಇದೆ. ಹಲೋ ಸರ್, ಕೇಳಿಸ್ತಿದೆಯಾ ಸರ್? ಕೇಳಿಸ್ತಾ ಇದೆ ಸರ್. 2006 ನಂತರ ನಾವು ಯಾವುದೇ ರೀತಿ ಡಿಪ್ರಿಸಿಯೇಷನ್ ಅಪ್ಲೈ ಮಾಡ್ತಾ ಇಲ್ಲ. ಸರಿ ಸರಿ. ಸರ್ ನಮಸ್ಕಾರ ಬಾಬು ಅವರ, ನಾನು ವಿಜಯ್ ಜಯದೇವ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಏನಿಲ್ಲ ಸರ್, ನಾನು ಕುವೆಂಪು ನಗರದಿಂದ. ಇದು PID ಅಂತ ಕೊಡ್ತಿರಲ್ಲ, ಈಗ ನಾವು ಡೈರೆಕ್ಟ್ ಕರ್ನಾಟಕ 1 ಮೈಸೂರು 1 ಹೋದ್ರೆ ನಾವು PID ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾ, ಇಲ್ಲ ಡೈರೆಕ್ಟ್ ಹೋದ್ರೆ ಅಲ್ಲೇನೆ PID ಇದ್ ಮಾಡ್ತಾರ ಸರ್ ಕಟ್ಟೋದಕ್ಕೆ ಟ್ಯಾಕ್ಸ್? ಸರ್ ಈಗ ಏನಾಗಿದೆ, ನಾವು ಫಸ್ಟ್ ಟೈಮ್ ಆನ್ಲೈನ್ ಮಾಡಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ನಮ್ಮ ಕಾರ್ಪೊರೇಷನ್ ಹೋಗ್ಬೇಕಾಗತ್ತೆ. ನಿಮ್ ಹೆಸರು ಅಥವಾ ನಿಮ್ಮ ಅಡ್ರೆಸ್ಸು, ನಿಮ್ಮ ಪ್ರಾಪರ್ಟಿ ಮೆಜರ್ಮೆಂಟ್ ಅದೆಲ್ಲ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಎಂಟ್ರಿ ಮಾಡಿರೋದಲ್ಲ, ಅದನ್ನ ಎಂಟ್ರಿ ಮಾಡಿಸಿ ಅದು ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಂಡು ನಮ್ಮಲ್ಲಿ SS ಫಾರ್ಮ್ ತಗೊಂಡು ಆಮೇಲೆ ಹೋಗ್ಬೇಕಾಗುತ್ತೆ ಸರ್. ಈ ಫಸ್ಟ್ ಟೈಮ್ ಮಾತ್ರ, ನೆಕ್ಸ್ಟ್ ಟೈಮ್ ಏನು ಅವಶ್ಯಕತೆ ಇಲ್ಲ ಸರ್. ಈ ಸತಿ ನಮ್ಮಿಂದ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕಾಗುತ್ತೆ ಸರ್. ಇದೇನಾ ನಾವು ಬೆಂಗಳೂರಲ್ಲೂ ಇಂಪ್ಲಿಮೆಂಟ್ ಮಾಡಿದ್ರು PID ಅಂತ ಈ ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಆಟೋಮೆಟಿಕ್ ಆಗಿ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ನಾವೆಲ್ಲ ಏನ್ ಕಟ್ಟಿರ್ತೀವಿ ಎಲ್ಲ ದಾಖಲೆಗಳು ಇರುತ್ತೆ ತಮ್ಮ ಹತ್ರನೂ ಒಂದು. ಸೊ ಯಾಕೆ ನೀವು ಜನರೇಟ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಕನ್ಸ್ಯೂಮರ್ಸ್ಗೆ ಒಂಥರ ಇದು ಇದು ಅನ್ನೆಸೆಸರಿ ವರ್ಕ್ ಅಲ್ವಾ ಇದು? ಸೊ ಹೋಗ್ಬೇಕು, ಕೊಟ್ಟು ಬರ್ಬೇಕು, ತಿರ್ಗಾ ಒಂದ್ ವಾರ ಆದ್ಮೇಲೆ ಹೋಗ್ಬೇಕು, PID ತಗೊಂಡ್ ಬರ್ಬೇಕು. ನಿಮ್ಮ ಹತ್ರ ರೆಕಾರ್ಡ್ಸ್ ಇರೋದ್ರಿಂದ ಈಗ ಬೆಂಗಳೂರಲ್ಲೆಲ್ಲ ಸೇಮ್ ಇಂಪ್ಲಿಮೆಂಟ್ ಮಾಡಿದ್ರು, ವೈ ಡೋಂಟ್ ಯೂಸ್ ದ ಸೇಮ್ ಅದೇ ಕಾನ್ಸೆಪ್ಟ್ ನ ನೀವ್ ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು? ಯಾಕಂದ್ರೆ ಆಟೋಮೆಟಿಕ್ ಆಗಿ ಲಾಸ್ಟ್ ಇಯರ್ ಅಲ್ಲಿ ಕಟ್ಟಿರ್ತೀವಿ ನಾವು, ಎಲ್ಲಾ ಡೀಟೇಲ್ಸ್ ಇರುತ್ತೆ ತಮ್ಮ ಹತ್ರ, ನೀವು PID ಜನರೇಟ್ ಮಾಡಿಟ್ಟಿರ್ಬೋದು ಸಿಸ್ಟಮ್ ಅಲ್ಲಿ, ನೀವು ನಮಗ್ ಕೊಡ್ಬೋದಲ್ವಾ? ತುಂಬಾ ಅನುಕೂಲ ಆಗುತ್ತೆ ನಮ್ಗೆ. ಸರ್. ಖಂಡಿತ ನಮಗೂ ಟೈಮ್ ಇದ್ರೆ ಮಾಡ್ತಿದ್ವಿ. ನಮ್ಗೆ ಇದು ಸ್ಟಾರ್ಟ್ ಆಗಿದೆ ಜನವರಿಗೆ ಸರ್. ಜನವರಿಯಿಂದ ಫೆಬ್ರವರಿ ಸ್ಟಾರ್ಟ್ ಆಗಿದ್ವಿ, ಅಷ್ಟೊತ್ತಿಗೆ ಲಾಕ್ಡೌನ್ ಶುರು ಆಯ್ತು. ಸೊ ಇದೆಲ್ಲ ಕೋವಿಡ್ ಇಂದ ನಮ್ಗೊಂದ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಸರ್. ನೆಕ್ಸ್ಟ್ ಇಯರ್ ಹಂಗ ಆಗಲ್ಲ, ಸರಿ ಹೋಗುತ್ತೆ. PID ತಗೊಳ್ಬೇಕು ಗೊತ್ತಾಯ್ತಲ್ಲ ಪ್ರಾಬ್ಲಮ್. ಈ ಕರೋನಾ ಟೈಮ್ ಅಲ್ಲಿ 2 ಟೈಮ್ಸ್ 2 ಸಲ ಓಡ್ಬೇಕಾಗುತ್ತೆ, ಕಟ್ಟಕ್ಕೆ ಇನ್ನೊಂದ್ಸಲಿ 3 ಸಲ ಓಡಾಡ್ಬೇಕಲ್ವಾ? ಏನಿಲ್ಲ ಸರ್, ನೀವು ಫಸ್ಟ್ ಟೈಮ್ ಕೊಟ್ಟಾಗಿದ ತಕ್ಷಣ ಸೆಕೆಂಡ್ ಟೈಮ್ ನೀವು ಬಂದ್ರೆ ಅಲ್ಲೇ ಕಟ್ಬಿಟ್ಟು ಹೋಗೋದು ಅಥವಾ ಫಾರ್ಮ್ ತಗೊಂಡ್ಬಿಟ್ಟು ಹೋಗ್ಕೋಬಹುದು ಸರ್. ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡ್ಕೋಬಹುದು ಸರ್ ನೀವು. ಓಕೆ, ಥ್ಯಾಂಕ್ ಯು. ಹಲೋ ಸರ್, ರಾಮನಾಥ್. ಹಲೋ ಸರ್. ಹಲೋ ನಮಸ್ತೆ. ಹೇಳಿ ಸರ್. ಈಗ ನಾನು SBM ಕಾಲನಿ ಬಗ್ಗೆ ಮಾತಾಡ್ತೀನಿ. ನಾನು ರೆಸಿಡೆನ್ಸಿಯಲ್ ಸೆಕ್ರೆಟರಿ. ಇಲ್ಲಿ ತುಂಬಾ ಮನೆಗಳು ಕಂಪ್ಲೀಷನ್ ರಿಪೋರ್ಟ್ ಆಗದೆ, ಟ್ಯಾಕ್ಸ್ ಕಟ್ಟಕ್ಕಾಗದೆ ತುಂಬಾ ತೊಂದರೆಗಳಿದೆ ಎಲ್ಲ ಮನೆಗಳಲ್ಲಿ. ಅದರಿಂದ ಸರ್ಕಾರಕ್ಕೂ ಟ್ಯಾಕ್ಸ್ ಬರದೇ ಇದೆ. ಅದಕ್ಕೆ ಏನಾದ್ರು ಅಕ್ರಮ ಸಕ್ರಮ ತರ ಇಲ್ಲಿನೂ ಒಂದು ಫಾಲೋ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸ್ ಬರುತ್ತೆ, ಅವ್ರ ಮನೆನೂ ರೆಗ್ಯುಲರೈಸ್ ಆಗುತ್ತೆ ಅಲ್ವಾ ಸರ್? ಯಾಕೆ ತುಂಬಾ ಡಿಲೇ ಮಾಡ್ತಾರೆ? ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದಲ್ವಾ ಸರ್? ಅಕ್ರಮ ಸಕ್ರಮ ಆಲ್ರೆಡಿ ಗೌರ್ಮೆಂಟ್ ಲೆವೆಲ್ ಇದೆ ಸರ್. ಶಾರ್ಟ್ಲಿ ಆರ್ಡರ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್.
ಬಂದಿದ ತಕ್ಷಣ ಮಾಡ್ಕೊಡ್ತೀವಿ ಸರ್. ಅಮೌಂಟ್ಸ್ ಅದ್ರಲ್ಲಿ ಹೆಲ್ಡ್ ಅಪ್ ಆಗಿದೆ, ನೀವು ಗವರ್ಮೆಂಟ್ ಗೆ ಪ್ರೆಷರೈಸ್ ಮಾಡಿ ತುಂಬಾ ಕೇಸ್ಗಳಿದೆ ಅಂತ ಹೇಳಿ ನೀವು ಯಾಕೆ ಫಾಲೋ ಅಪ್ ಮಾಡಬಾರ್ದು ಸರ್? ಖಂಡಿತ ಸರ್, ನಮ್ಮ ಕಮಿಷನರ್ ಸರ್ಗೆ ವಿಚಾರ ಹೇಳ್ತೀನಿ ಸರ್, ಅವ್ರ ಗಮನ ತರ್ತೀನಿ. ಸರ್ ಹೇಳಿ. ಹಲೋ ಸರ್ ನಮಸ್ತೆ, ಹೇಳಿ ಸರ್. ಹಲೋ, ಕೇಳುತ್ತಾ? ಹಾ ಸರ್ ಹೇಳಿ ಸರ್. ಜಗನ್ನಾಥ್ ಇಲ್ಲಿ. ಹಲೋ ನಮಸ್ತೆ ಹೇಳಿ ಬಾಬು ಅವರೇ. ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ ಸರ್. ಈ ಹೊಸ ಲೇಔಟ್ಗಳು ಮೂಡದಿಂದ ಕಾರ್ಪೊರೇಷನ್ಗೆ ಹ್ಯಾಂಡಿಂಗ್ ಓವರ್ದು ಯಾಕೆ ತಡ ಆಗ್ತಾ ಇದೆ ಸರ್? ಈಗ ಆಲ್ರೆಡಿ ನಮ್ ಲಿಮಿಟ್ಸ್ ಅಲ್ಲಿ ಇರೋದೆಲ್ಲ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ ಸರ್ ಮೂಡದಿಂದ. ಇಲ್ಲ ಬಾಬು ಅವರೇ, ರಣದೀಪ್ ಅವ್ರು ಯಾವಾಗ್ಲೂ ಇದನ್ನ ಕೇಳ್ತಾರೆ. ನಮ್ ಫಾರ್ಮರ್ DC ಬೆಂಗಳೂರಲ್ಲಿ ಇದಾರಲ್ಲ, ಹಾ ಸರ್. ರಣದೀಪ್ ಅವ್ರು ಯಾವಾಗ್ಲೂ ಇದೇ ಕೇಳ್ತಾರೆ. 72 ಬಡಾವಣೆಗೂ ಮಿಗಿಲಾಗಿ ಇನ್ನೂ ಲೇಔಟ್ಗಳನ್ನ ಹ್ಯಾಂಡ್ ಓವರ್ ಆಗಿಲ್ಲ. ಈಗ ನಾನು 3ನೇ ಸ್ಟೇಜ್ ವಿಜಯನಗರದಿಂದ ಫೋನ್ ಮಾಡ್ತಾ ಇದ್ದೀನಿ. ಹಾ ಸರ್. 3rd ಸ್ಟೇಜ್ D ಬ್ಲಾಕ್ ಇಂದ. ಇನ್ನು ನಾವು ನಾಟ್ ಎ ಪಾರ್ಟ್ ಆಫ್ ದ ಕಾರ್ಪೊರೇಷನ್ ಸರ್. ಗೊತ್ತು ಸರ್, ಗೊತ್ತು ಸರ್. ಇದಕ್ಕೆ ಪರಿಹಾರ ಏನ್ ಸರ್? ಸರಿ, ಈಗೇನು ಆಸ್ ಪರ್ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಮೂಡದವರು ಅಥವಾ ಯಾವ್ದೋ ಒಂದು ಪ್ರೈವೇಟ್ ಲೇಔಟ್ ಆ ಲೇಔಟ್ ನ ಡೆವಲಪ್ ಮಾಡಿ ಇಲ್ಲಿ ನಮ್ಮ ಕೈಯನ್ನು ತೋರಿಸಿದೆ, ನಮಗನ್ ಕರಿಬೇಕು. ಹಲೋ ಸರ್ ಹೇಳಿ. ಓ ಬಾಬು ಅವರೇ, ಕಂಪ್ಲೀಟ್ ಆಗ್ಲಿಲ್ಲ, ಹೇಳಿ. ಸರ್ ಏನ್ ಸರ್ ಹ್ಯಾಂಡ್ ಓವರ್ ಪ್ರೋಸೆಸ್ ಇದೆಯಲ್ಲ, ಹ್ಯಾಂಡ್ ಓವರ್ ಪ್ರೋಸೆಸ್ ಮೂಡದಿಂದ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗ್ಬೇಕಾಗುತ್ತೆ ಸರ್. ಕೆಲವೊಂದು ಲೇಔಟ್ಸ್ ಅದನ್ನ SC ಮೂಡ ಮತ್ತೆ SC ಕಾರ್ಪೊರೇಷನ್ ಅವರು ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತಗೊಂತಾರೆ ಸರ್. ಈ ವಿಚಾರ ಏನ್ ಲೇಔಟ್ಸ್ ಇದೆ ಅದನ್ನ ಸ್ಪೆಸಿಫಿಕ್ ಆಗಿ ನೀವು ಹೇಳಿದ್ರೆ ಬೇಕಾದ್ರೆ ಆ ವಿಚಾರ ನಾನು ಕಮಿಷನರ್ ಗಮನಕ್ಕೆ ತರ್ತೀನಿ ಸರ್, ಆದಷ್ಟು ಬೇಗ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದಕ್ಕೆ. ಹಲೋ ಸರ್, ಮೇಡಮ್ ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಹಾ ಮೇಡಮ್. ನಾನು ಉಷಾ ಅಂತ ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ. ಕೇಳಿಸ್ತಾ ಇದೆಯಾ? ಹಾ, ಯಾದವಗಿರಿಯಿಂದ ಮಾತಾಡ್ತಾ ಇರೋದು. ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ. ಇದು ಫಸ್ಟ್ ಈ ವರ್ಷದ ಟ್ಯಾಕ್ಸ್ ಎಲ್ಲಿ ತನಕ ಏನೋ ಡೀಲ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿದ್ರು, ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ? ಮತ್ತೆ ಫಸ್ಟ್ ಪ್ರಶ್ನೆ. ಮತ್ತೆ ಎರಡನೇದು, ಅದು ರಿಬೀಟ್ ಕೊಡ್ತಾ ಇದ್ದೀರಾ? ಆಮೇಲೆ ಯಾವ್ದ ಡೆಡ್ ಲೈನ್ ಯಾವಾಗ ಲಾಸ್ಟ್ ಡೇ ಯಾವಾಗ ಕಟ್ಬೇಕು ಅಂತ ಹೇಳಿ. ಮೇಡಮ್ ಈಗೇನ್ ನಾವು ರಿಬೇಟ್ ಪೀರಿಯಡ್ ಇದೆಲ್ಲ ಇಟ್ಸ್ ಸ್ಟಿಲ್ ಗೋಯಿಂಗ್ ಮೇಡಮ್. ಅದು ಡೆಡ್ ಲೈನ್ ಬಂದ್ಬಿಟ್ಟು July 31st ಮೇಡಮ್. ರಿಬೇಟ್ ಇದೆಯಾ? ರಿಬೇಟ್ ಕೊಡ್ತೀರಾ? ಹಾ ಮೇಡಮ್, July 31st ವರೆಗೂ ರಿಬೇಟ್ ಇದೆ ಮೇಡಮ್. ಅದಾದ್ಮೇಲೆ ರಿಬೇಟ್ ಇರೋಲ್ಲ? ಹೌದು ಮೇಡಮ್. ಅದು ಪ್ರೊಸೀಜರ್ ಅಂದ್ರೆ ನಿಮ್ಮ ಆಫೀಸಿಗೆ ಬಂದು ಅದೇನೋ SS ಫಾರ್ಮ್ ಹೇಳಿದ್ರಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಸಬ್ಮಿಟ್ ಮಾಡ್ಬೇಕಾಗುತ್ತಾ? ಅದೇ ಪ್ರೊಸೀಜರ್ ಅಥವಾ ಡೈರೆಕ್ಟ್ ಕಟ್ಬೋದಾ? ಮೇಡಮ್ ಫಸ್ಟ್ ನೀವು SS ಫಾರ್ಮ್ ತಗೊಬಂದು ಅಲ್ಲಿ ಟಪಾಲಲ್ಲಿ ಕೊಟ್ರೆ ನಿಮ್ ಫೋನ್ ನಂಬರ್ ಸಮೇತ ಅವರು ನಿಮ್ಗೆ ಒಂದು SS ಫಾರ್ಮ್ ಜನರೇಟ್ ಮಾಡಿ ನಿಮ್ಗೆ ಫೋನ್ ಮಾಡ್ತಾರೆ ಮೇಡಮ್. ಆ SS ಕಲೆಕ್ಟ್ ಮಾಡ್ಕೊಂಡು ನೀವು ಐದರ್ ಆನ್ಲೈನ್ ಮನೆಯಲ್ಲೇ ಮಾಡ್ಕೋಬಹುದು ಅಥವಾ ನಮ್ಮ ಝೋನಲ್ ಲೆವೆಲ್ ಅಲ್ಲೇ ಒಂದು ಕೌಂಟರ್ ಇದೆ, ಅಲ್ಲೂ ಪೇಮೆಂಟ್ ಮಾಡಬಹುದು, ಕರ್ನಾಟಕದಲ್ಲೂ ಪೇಮೆಂಟ್ ಮಾಡಬಹುದು ಮೇಡಮ್. ಆಯ್ತು ಸರ್. ಸೆಕೆಂಡ್ ಪ್ರಶ್ನೆ ಏನಂತಂದ್ರೆ, ಲಾಸ್ಟ್ ಇಯರ್ ಸಮ್ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದ ಬಿಲ್ಡರ್ ಅಂಡ್ ನಮ್ಮಿದ್ರಿಂದ ನಾವೆಲ್ಲ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದೀವಿ. ಯಾಕಂದ್ರೆ ಬೇಸ್ಮೆಂಟ್ ಅಲ್ಲಿ CR ಇಲ್ಲ ಅಂತ ಹೇಳ್ಕೊಂಡು ಬೇಸ್ಮೆಂಟ್ ಅಲ್ಲಿ ನಮಗೆ ಅಲಾಟ್ ಆಗಿರೋ ಪಾರ್ಕಿಂಗ್ ಸ್ಪೇಸ್ ಬಿಟ್ಬಿಟ್ಟು ದ ಹೋಲ್ ಏರಿಯಾಗ್ ಮಾಡ್ತಾ ಇದೀವಿ 300 ಸ್ಕ್ವೇರ್ ಫೀಟ್ಗೆ. ಅದು ಟ್ಯಾಕ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕಾಗಿ ಇದರಲ್ಲಿ ಏನ್ ಸೊಲ್ಯೂಷನ್ ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದ್ಸರಿ ಬಿಲ್ಡರ್ ಎಸ್ ಅಂತ ಹೇಳಿದಾದ್ಮೇಲೆ ಅದು ಒಪ್ಕೊಂಡಾಗ ಆಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಚೇಂಜ್ ಮಾಡಕ್ ಆಗಲ್ಲ ಅಂತ ಏನೋ ಕೇಳ್ ಬಂತು ಅಲ್ಲಿ. ಲಾಸ್ಟ್ ಟೈಮ್ ಒಂದ್ 2 ವರ್ಷದಿಂದ ಕಟ್ತಾ ಇದೀವಿ ಅದನ್ನ ಎನ್ಕ್ವೈರ್ ಮಾಡಿದಾಗ. ಬಟ್ ಇದಕ್ಕೆ ಇದು ತಪ್ಪಾಗಿರೋದು ಕಾರ್ಪೊರೇಷನ್ ಕಡೆಯಿಂದ ತಾನೇ ಇದನ್ನೆಲ್ಲ ಸರಿ ಮಾಡ್ಕೋಬೇಕಲ್ವಾ? ಇದ್ರೆ ಅನ್ನೆಸೆಸರಿ ಪೇಯಿಂಗ್ ಸೋ ಮಚ್ ಟ್ಯಾಕ್ಸ್.
ಅಪ್ ಟು ದ ಟ್ಯೂನ್ ಆಫ್ 19,000 ಕಟ್ತಾ ಇದೀವಿ ಇದುವರೆಗೂ. ಇಟ್ಸ್ ಸಚ್ ಎ ಬರ್ಡನ್ ಅಲ್ವಾ? ಇದಕ್ಕೆ ರೆಕ್ಟಿಫಿಕೇಶನ್ ಹೇಗೆ ಮತ್ತೆ CR ಯಾಕೆ ಕೊಡಲ್ಲ ಅಂತ ಬಿಲ್ಡರ್ ಹೇಳ್ತಾರೆ. ಅವ್ರ ಕಡೆಯಿಂದ 5% ಗಿಂತ ಜಾಸ್ತಿ ಇದಾಗಿಲ್ಲ. ಆದ್ರೂನು ಅವ್ರುಗಳು ಕೊಡ್ತಾ ಇಲ್ಲ. ಇದು ಎಲ್ಲಾ ಕಡೆ ನಡೀತಾ ಇದೆ ಅಂತ ಒಂದೇ ಒಂದು ರೀಸನ್ ಕೊಡ್ತಾರೆ ಹೊರತು ಯಾಕೆ ನೀವು ಕೊಡ್ತಿಲ್ಲ ಅಂತ ಅವ್ರು ಹೇಳಲ್ಲ. ಅವ್ರನ್ನ ಕೇಳ್ತಿದ್ದಾರೆ. ಅಲ್ಲಿ ಕೇಳಿದ್ರೆ ಬಿಲ್ಡರ್ ಡಿವಿಯೇಷನ್ ಆಗಿದೆ ಹಾಗಾಗಿ ಅಂತ. ಇದನ್ನ ಹೇಗೆ ವೆರಿಫಿಕೇಶನ್ ಮಾಡೋದು? ನಾವು ವಿ ಆರ್ ದ ಸಫರರ್ಸ್ ಆಕ್ಚುಲಿ. ಹೌದು ಮೇಡಮ್, ಇದಕ್ಕೆ ಈಗ ನಿಮ್ಗೆ ಕ್ಲಿಯರ್ ಹೇಳ್ತೀನಿ ಮೇಡಮ್. ನಾವು ಇವತ್ತು CR ಕೊಡ್ತೀವಿ. ಯಾವ್ದು ಕೊಡ್ತಾ ಇದೀವಿ? ದ ವೈಲೇಷನ್ ಈಸ್ ಲೆಸ್ ದೆನ್ 5%. ಓಕೆ. ಈಗ ನಿಮ್ದು ಲೆಸ್ ಸಾರಿ ಸರ್, ಬಿಲ್ ನಿಮ್ಮ ಅವರು ಲಿಮಿಟ್ಸ್ ಇದೆ ಅಂತ ಹೇಳ್ತಾರೆ. 5% ಒಳಗಡೆನೆ ಇದೆ ಡಿವಿಯೇಷನ್, 5% ಗಿಂತ ಜಾಸ್ತಿ ಇಲ್ಲ ಅಂದ್ರೂ ಕಾರ್ಪೊರೇಷನ್ ಅವ್ರು ಕೊಡ್ತಾ ಇಲ್ಲ. ಇದು ಎಲ್ಲಾರ್ಗು ಹಾಗೆ ಮಾಡ್ತಾ ಇದಾರೆ. ವೇಟ್ ಅಂಡ್ ವಾಚ್. ಅದು ಸುಳ್ಳು ಮೇಡಮ್, ಸುಳ್ಳು ಮೇಡಮ್. ಇವತ್ತಿಗೂ ಲೆಸ್ ದೆನ್ ಕೇಸಸ್ ನ ಡಿಸ್ಕಸ್ ಮಾಡೋದು ಬೇಡ ಪ್ಲೀಸ್. ಐ ಥಿಂಕ್ ಇಂಡಿವಿಜುವಲ್ ಕೇಸಸ್ ನ ನಿಧಾನವಾಗಿ ಡಿಸ್ಕಸ್ ಮಾಡೋದು. ಪ್ಲೀಸ್ ಪ್ಲೀಸ್. It is not individual, it's a group apartment problem. It has happened in many places. ಮೇಡಮ್, ಅವರು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮತ್ತೆ ರಿಪಿಟೇಷನ್ ಆಗೋದು ಬೇಡ ಅಂತ ಇದೆ. So that is one general. one general you have joined late. ಅವ್ರು ಈಗಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ CR ಕೇಸಸ್ ಏನು ಅಂತ. ಹಾಗಾಗಿ ನಿಮ್ಗೆ ಸಪರೇಟ್ ಆಗಿ ನಾನು ಮಿನಿಟ್ಸ್ ನ ಕಳಿಸ್ತೀನಿ, ಏನು ಅಂತ ನಿಮ್ ಪೊಸಿಷನ್ ನಾನು ತಿಳಿಸ್ತೀನಿ. all right. Okay, sorry about that then. Thank you. ಹಲೋ ಸರ್, ಹೇಳಿ ಸರ್. ಡಾಕ್ಟರ್ ಶಿವಮೂರ್ತಿ ಅಂತ, ಸಿದ್ಧಾರ್ಥ ನಗರ. ಇವಾಗ ಈ ಸರಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ ಹೆಸರು ಬದಲಾವಣೆ ಆಗಿದೆ. ಅದು BS ವೀರಬಸಪ್ಪ ಇದ್ದದ್ದು ಹೋದ್ ಸರಿ ತಪ್ಪಾಗಿ ನಮಸ್ಬಿಡ್ಯಾರ ರಶೀದಲ್ಲಿ. ಅದನ್ನೇ ಈ ಸರಿ ರಿಪೀಟ್ ಆಗಿದೆ. ಅದನ್ನ ಹೇಗೆ ಕರೆಕ್ಷನ್ ಮಾಡೋದು ಹೆಸರನ್ನ? ಬಾಕಿ ಹಳೆ ವರ್ಷದಲ್ಲ BS ವೀರಬಸಪ್ಪ ಅಂತ ಇದೆ. ಅದಕ್ಕೆ ಯಾರ ಇಲ್ಲ, ನೀವು ಡೈರೆಕ್ಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅವ್ರು ಕರೆಕ್ಷನ್ ಮಾಡ್ಕೊಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ಬಾಬು ಅವರೇ, ಇನ್ನೊಂದು ಪ್ರಶ್ನೆ ನಾಗರಾಜ್ ಅವ್ರೆ. ಇವಾಗ ಕೆಲವು ಪ್ರಾಪರ್ಟೀಸ್ ಎಲ್ಲ ನಾವು ಬಾಡಿಗೆ ಕೊಟ್ಟಿರೋ ಪ್ರಾಪರ್ಟೀಸ್ ಈ ಲಾಕ್ಡೌನ್ ಆದ್ಮೇಲೆ ಸಾಕಷ್ಟು ಬಾಡಿಗೆಯವರು ಖಾಲಿ ಮಾಡಿ ಪ್ರಾಪರ್ಟಿ ಇಸ್ ಅಂಡರ್ ಲಾಕ್. ಅಂಡ್ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಬೇರೆ ಬಾಡಿಗೆಯವರು ಸಿಗ್ತಾ ಇಲ್ಲ. ಹಾಗಾಗಿ ಪ್ರಾಪರ್ಟೀಸ್ ಎಲ್ಲ ಕಮರ್ಷಿಯಲ್ ಅಂತ ಕ್ಲಾಸಿಫೈ ಆಗಿದ್ರು ದೇ ಆರ್ ಅಂಡರ್ ಲಾಕ್ ಅಂಡ್ ಕೀ ವಿತೌಟ್ ಎನಿ ಕಮರ್ಷಿಯಲ್ ಯೂಸೇಜ್. ಅದನ್ನ ನಾವು ಇವಾಗ ಬೇರೆ ತರ ಯೂಸೇಜ್ ಇದು ಟೈಪ್ ಚೇಂಜ್ ಮಾಡಿ ಅಟ್ಲೀಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಬರ್ಡನ್ ಕಮ್ಮಿ ಮಾಡ್ಕೋಬಹುದಾ ಅಂತ ಪ್ರಾಪರ್ಟೀಸ್ ಮೇಲೆ? ಸರ್, ಅದಕ್ಕೆಲ್ಲ ನೀವು ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗುತ್ತೆ. ಆ ಝೋನಲ್ ಕಮಿಷನರ್ ನಾವು ಮೀಟ್ ಮಾಡಿದ್ರೆ he will explain you sir. ಓಕೆ, ಝೋನಲ್ ಕಮಿಷನರ್ನ ಹೋಗಿ ಭೇಟಿ ಮಾಡ್ಬೇಕಾ? ಮೀಟ್ ಮಾಡಿ. ಸರ್. ಓಕೆ. ಮೀಟಿಂಗ್ ಅಲ್ಲಿ ಸರ್, ಕೋಸನ ಸರ್, ದಯವಿಟ್ಟು ನಿಮ್ ಪ್ರಶ್ನೆನ ಕೇಳ್ಬೋದು ನೀವು. ಅದೇ ಪ್ರಶ್ನೆ, ಅಕ್ರಮ ಸಕ್ರಮದಲ್ಲಿ ನೀವು ಒಂದ್ಸತಿ ರೆಗ್ಯುಲರೈಸ್ ಮಾಡಿದ್ರೆ ಮತ್ತೆ ಮತ್ತೆ ಎವ್ರಿ ಇಯರ್ ಪೆನಾಲ್ಟಿ ಕಟ್ಟಬೇಕಾಗುತ್ತಾ? ಸರ್, ಅದು ಏನು ಸರ್ಕಾರ ಸುತ್ತೋಲೆ ಓಡಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್ಕಾರ ಏನು ಗೈಡೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಿಕ್ಸ್ ಮಾಡಿರ್ತೀರಾ, ಈ ವರ್ಷ ಅದ್ ಕಟ್ಬಿಡ್ತಾರೆ, ತಿರ್ಗಾ ನೆಕ್ಸ್ಟ್ ಇಯರ್ ಅದೇ ತರ ಪೆನಾಲ್ಟಿ ಕಟ್ಬೇಕಾಗುತ್ತಾ ಅಥವಾ ಆ ಒಂದು ವರ್ಷಕ್ಕೆ ಮಾತ್ರ ಅಂತ ಪೆನಾಲ್ಟಿ ಆಗುತ್ತಾ ಸರ್? ಕೆಲವರು ಅದಕ್ಕೆ ಹೋಗೋದಿಲ್ಲ ಅಂತ ಕೆಲವರು ಎಷ್ಟು ಹೆದರ್ತಾ ಇದ್ದಾರೆ. ಬಿಕಾಸ್ ಅಕ್ರಮ ಸಕ್ರಮದಲ್ಲಿ ಒಂದೇ ಸರಿ ಪೆನಾಲ್ಟಿ ಹಾಕಿ ಕಟ್ಟಿದ್ಮೇಲೆ ರೆಗ್ಯುಲರೈಸ್ ಆಗ್ಬೇಕು, ನೆಕ್ಸ್ಟ್ ಇಯರ್ ತಿರ್ಗಾ ಅದೇ ಪೆನಾಲ್ಟಿ ಬೀಳಬಾರ್ದು. ಆತರ ಇದೆಯಾ ಸ್ಕೀಮ್? ಹೇಗೆ ಇದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ನಮ್ಗಿನ್ನ ಅದು ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ಸ್ ಬಂದಿಲ್ಲ ಸರ್ ಗೌರ್ಮೆಂಟ್ ಇಂದ ಏನ್ ಮಾಡ್ಬೇಕು ಅಂತ. ಅದ್ ಬಂದಾಗ ಖಂಡಿತವಾಗಿ ನಿಮ್ಗೆಲ್ಲ ತಿಳಿಸ್ತೀವಿ ಸರ್. ಅಕ್ರಮ ಸಕ್ರಮ ಬಗ್ಗೆ ನಮ್ಗಿನ್ನ ಏನ್ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇಲ್ಲ, ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಸರ್. ಬಟ್ ಒಂದ್ಸತಿ ಎಲ್ಲ ಸಕ್ರಮ ಆದ್ರೆ ನೆಕ್ಸ್ಟ್ ಇಯರ್ ಇಂದ ಒಂದ್ ರೇಟ್ ಫಿಕ್ಸ್ ಆಗುತ್ತೆ, ಅದನ್ನೇ ಕಟ್ಬೇಕಾಗುತ್ತೆ ಸರ್. ಹಲೋ ಮಂಜುನಾಥ್, ನಮಸ್ತೆ, ಹೇಳಿ ಸರ್. ನಮ್ಮ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಮಿಸ್ಟೇಕ್ ಇದೆ.
ಇನ್ನ ಅದನ್ನ ಮುಂಚೆನೆ ಶಿವಮೂರ್ತಿ ಕೇಳಿ ಕರೆಕ್ಷನ್ ನಾವೇ ಮಾಡ್ಕೋಬಹುದಾ? ನಮ್ಮ ಡೋರ್ ನಂಬರ್ 2904 ಇರಬೇಕು, 290 ಇದೆ. ನಾವೇ ಮಾಡ್ಕೋಬಹುದಾ? ಅಲ್ಲಿ ಜುಲೈ 31 ರಿಪೀಟ್ ಮಾಡಿ ಸರ್. ಸರ್ ಮಂಜುನಾಥ್ ಸರ್. ಹಾ ಹೇಳಿ ಸರ್, ರಿಪೀಟ್ ಮಾಡಿ ಕ್ವಶನ್. ನಮ್ಮ ಪರ್ಸನಲ್ ಡೀಟೇಲ್ಸ್ ತಪ್ಪಿದೆ ಆ ಫಾರಂ ಅಲ್ಲಿ. 2904 ಇರ್ಬೇಕಾಯ್ತು ನಮ್ಮ ಡೋರ್ ನಂಬರ್, 290 ಇದೆ. ಇದನ್ನ ಕರೆಕ್ಷನ್ ನಾನೇ ಮಾಡ್ಕೋಬೋದಾ ಅಥವಾ ಝೋನಲ್ ಆಫೀಸಲ್ಲಿ ಬಂದ್ ಮಾಡಿಸ್ಬೇಕಾ? ಜುಲೈ 31 ಆದ್ಮೇಲೆ ಮಾಡಿಸೋದು ಒಳ್ಳೇದಾ? ಅಡ್ರೆಸ್ ತಪ್ಪಾಗಿದೆ, ಪೇಮೆಂಟ್ ಆಗಿದೆ, ಮಾಡಿದ್ರೆ ಜುಲೈ ಮೇಲೆ ಬಂದ್ ಮಾಡಿಸ್ಬಿಡಿ ಸರ್. ಎಲ್ಲಿ ಮಾಡಿಸ್ಬೇಕು? ಜುಲೈ ಆದ್ಮೇಲೆ ಪೇಮೆಂಟ್ ಆಗ್ಬಿಟ್ಟಿದೆಯಲ್ಲ, ಜುಲೈ 31 ಆದ್ಮೇಲೆ ಕನ್ಸರ್ನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಮೀಟ್ ಮಾಡಿ ಅವ್ರು ಕರೆಕ್ಷನ್ ಮಾಡ್ಕೊಡ್ತಾರೆ. ಧನ್ಯವಾದ. ಓಕೆ ಸರ್. ಸರ್, ಈಗ ಕೆಲವರು ಸೀನಿಯರ್ ಸಿಟಿಸನ್ಸ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, 2 ಸತಿ 3 ಸತಿ ಬರ್ಬೇಕು ಅಂತ ಹೇಳ್ತಾ ಇದಾರೆ. ಮತ್ತೆ ಅಲ್ಲಿ ಕೆಲವು ಅಟ್ಲೀಸ್ಟ್ ಕೂತ್ಕೊಳ್ಳೋಕ್ ಕುರ್ಚಿ ಅಥವಾ ಪೆಂಡಲ್ ಹತ್ರದ್ ಏನಾದ್ರು ಹಾಕಿದ್ರೆ ಬಿಸಿಲಿಗೆ ಒಳ್ಳೇದು ಅಂತ ಕೇಳಿ ನಮ್ಗೆ ಕೆಲವು ರೆಪ್ರೆಸೆಂಟೇಷನ್ಸ್ ಬಂದಿದೆ. ಅದ್ರ ಬಗ್ಗೆ ತಾವೇನಾದ್ರು ಹೇಳಕ್ ಆಗತ್ತಾ ಸರ್? ಆಮೇಲೆ ಅಲ್ಲಿ ಬಂದಾಗ ಕೆಲವರು ಟಾಟ್ಸ್ ಎಲ್ಲ ಸಿಗ್ತಾ ಇದಾರೆ, ಬಂದು ನಮ್ಮ ಹತ್ರ ಹಲ್ಕಿಸಿತಾರೆ, ಹಲ್ಗಿನ್ಸ್ತಾರೆ ಅಂತೆಲ್ಲ ಕೆಲವರು ಮೆಸೇಜ್ ಕಳ್ಸಿದ್ದಾರೆ. ಈ ಬಗ್ಗೆ ನೀವೇನಾದ್ರು ಹೇಳ್ತೀರಾ? ಸರ್, ಈ ವಿಚಾರ ಎಲ್ಲ ಸರ್ ಖಂಡಿತ ಸರ್. ಈ ವಿಚಾರವಾಗಿ ಮೊನ್ನೆ ಆಯುಕ್ತರು ಶುಕ್ರವಾರನೇ ಲಾಸ್ಟ್ ಫ್ರೈಡೇನ ಹೋಗಿ ಝೋನ್ 1 ಝೋನ್ 2 ಇನ್ಸ್ಪೆಕ್ಷನ್ ಮಾಡಿದಾಗ ಈ ವಿಚಾರ ಅವ್ರಿಗೆ ಆಲ್ರೆಡಿ ಗಮನ ಬಂದಿದೆ ಸರ್. ಆಲ್ರೆಡಿ ಅವರು ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದಾರೆ ಸರ್ ಸಂಬಂಧಪಟ್ಟವರಿಗೆಲ್ಲ. ಸೊ ಆಲ್ರೆಡಿ ಝೋನ್ 1 ಝೋನ್ 2 ಎಲ್ಲ ಆಲ್ರೆಡಿ ಕಮ್ಮಿ ಆಗಿದೆ ಸರ್. ರಿಮೈನಿಂಗ್ ಝೋನ್ಸ್ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದಕ್ಕೆ ಮುಂಚೆ ನಾನು ನಾಳೆ ಬೆಳಗ್ಗೆ ಹೋಗಿ ಅವ್ರಿಗೆ ವಿಚಾರ ರಿಪೋರ್ಟ್ ಮಾಡ್ತೀನಿ ಸರ್. ಆಮೇಲೆ ನೀವು ಎಲ್ಲಿ ಚೇರು ಮತ್ತೆ ಇದಿಲ್ಲ ಅಂತ ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ, ಈಗ ನಾನು ಅದನ್ನ ಅಲ್ಲಿ ಅರೇಂಜ್ ಮಾಡಿಸ್ಕೊಡ್ತೀನಿ ಸರ್. ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಯಾವ ಝೋನ್ ಅಲ್ಲಿ ಅಂತ. ಓಕೆ, ಥ್ಯಾಂಕ್ ಯು ಸರ್. ಅದನ್ನ ನಮ್ ಗಮನಕ್ಕೆ ತರ್ತೀನಿ ಸರ್. ಖಂಡಿತ. ಸರಿ ಸರ್. ಬಾಬು ಅವರೇ, ಶಾರದಾದೇವಿ ನಗರದ ಆಫೀಸಲ್ಲಂತೂ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ, ಕೂತ್ಕೊಳ್ಳೋದು ಬಿಡಿ. ಅಲ್ಲಿ ಮಾಡಿ ಮೆಟಲ್ ಮೇಲೆ ಎಲ್ಲರೂ ಲೈನ್ ಅಪ್ ಆಗ್ಬೇಕು. ಅಲ್ಲಿ ಏನೋ ಹಳೇದು ಕಾಗದ ಅದು ಇದು ಇರೋ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಇವಾಗ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ. ಆತರ ಆಗ್ಬಿಟ್ಟಿದೆ. ಸ್ವಲ್ಪ ದಯವಿಟ್ಟು ನೋಡಿ ಅದನ್ನ. ಆಯ್ತು ಸರ್. ಝೋನ್ 3 ಆಮೇಲೆ ಇನ್ನೊಂದು ಫೀಡ್ಬ್ಯಾಕ್ ಏನು ಅಂದ್ರೆ, ನಿಮ್ಗೆ ಸಾಧ್ಯ ಆದ್ರೆ ನಿಮ್ಮ ಕ್ಯಾಶ್ ಕೌಂಟರ್ ಪೇಮೆಂಟ್ಸ್ಗೆ ಕ್ಯಾಶ್ ಕೌಂಟಿಂಗ್ ಮೆಷಿನ್ಸ್ ಸ್ವಲ್ಪ ಕೊಟ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವಾಗ ಒಬ್ರು ಕ್ಯಾಶ್ ಪೇಮೆಂಟ್ ಮಾಡ್ತು ಅಂದ್ರೆ 3 ಬಾರಿ 4 ಬಾರಿ ನೋಟ್ ಕರೆನ್ಸಿ ನೋಟ್ಸ್ ಕೌಂಟ್ ಮಾಡ್ತಾರೆ ಅವರು. ಹಾಗಾಗಿ ಪ್ರಾಸೆಸ್ ಟೈಮ್ ತುಂಬಾನೇ ತಗೊಳುತ್ತೆ ಯಾರ್ಯಾರು ಕ್ಯಾಶ್ ಪೇಮೆಂಟ್ ಮಾಡ್ತಾರೆ ಅವ್ರಿಗೆ. ಸರ್, ಈಗ ಆಲ್ರೆಡಿ ಝೋನ್ 3 ಇನ್ನೊಂದು ಕೌಂಟ್ ಕೊಡ್ಬೇಕಂತ ಆಯುಕ್ತರು ಆದೇಶ ಮಾಡಿದ್ದಾರೆ. ಬ್ಯಾಂಕ್ ಅವ್ರಿಗೆ ಹೇಳಿದ್ದಾರೆ ಸರ್. ಮೋಸ್ಟ್ಲಿ ಶಾರ್ಟ್ಲಿ ಬರ್ಬೋದು ಸರ್. ಅವರು ಆಲ್ರೆಡಿ ಹೇಳಾಗಿದೆ. ಹಾ ಸರ್. ಹಲೋ ಸರಿ ಹೇಳಿ ಸರ್. ಹಲೋ ಸರ್ ಹೇಳಿ ಸರ್. ಕೇಳಿಸ್ತೈತೆ? ಮತ್ತೆ ರಾಮಚಂದ್ರ ಅಂತ ಮಾತಾಡೋದು ಕೇಳಿಸ್ತಿದ್ಯಾ? ಹಾ ಸರ್ ಹೇಳಿ ಸರ್. ನಾ ಏನಿಲ್ಲ, ಈ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಪರ್ಟಿಕ್ಯುಲರ್ಸ್ ಇರೋದ್ರಲ್ಲಿ ಈ ಮತ್ತೆ ಸರಿಯಾಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಬೇರೆಷ್ಟು ಮಿನಿಮಮ್ ಮತ್ತೆ ಡೋರ್ ನಂಬರ್ ಹಾಕಿದ್ದಾರೆ, ಫುಲ್ ಡೀಟೇಲ್ಸ್ ಆಫ್ ದ ಪ್ರಾಪರ್ಟಿ ಕೊಟ್ಟಿಲ್ಲ. ಅದು ಏನಾಗಿದೆ, ಈಗ ಅವರು ಸದ್ಯಕ್ಕೆ ಡಾಟಾ ಎಂಟ್ರಿ ಮಾಡೋಕ್ಕೋಸ್ಕರ ಆ ಥರ ಹಾಕಿ ಮಾಡಿ ಅದನ್ನ ಅಪ್ಗ್ರೇಡ್ ಮಾಡಿಕೊಂಡು ಕ್ವಾಲಿಟಿ ಇಂಪ್ರೂವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸಜೆಷನ್ ಅಂತ ಹೇಳಿದ್ರೆ, ಈ ನಿಮ್ಮ ರೆಕಾರ್ಡ್ಸ್ಗೆ ಬೇಕಾಗಿರುವಂಥ ಡಾಟಾಸನ್ನ UPOR ಇಂದಾನೆ ನೀವು ಯು ಕ್ಯಾನ್ ಇಂಪೋರ್ಟ್ ಮತ್ತೆ ಡಾಟಾಸು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕ್ವಾಲಿಟಿ ಕರೆಕ್ಟ್ ಆಗಿದೆ. ಅಲ್ಲಿ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ ಓನರ್ ಹೋಗಿ ಕರೆಕ್ಟ್ ಆಗಿ ಅದನ್ನು ಕೊಟ್ಟು ಸ್ಯಾಟಿಸ್ಫೈಡ್. ನೀವು ಅಲ್ಲಿಂದ ಡ್ರಾ ಮಾಡಿಬಿಟ್ರೆ UPOR ಕಾರ್ಡ್ ಯಾವ್ಯಾವ್ದಿದೆಯೋ ಪ್ರಾಪರ್ಟೀಸ್ಗೆ ಅಟ್ಲೀಸ್ಟ್ ದಟ್ ರೆಕಾರ್ಡ್ ಕ್ವಾಲಿಟಿ ವಿಲ್ ಬಿ ವೆರಿ ಸೇಫ್. ನಮ್ಗೆ ಏನಿಲ್ಲ, ನಿಮ್ದು ಇದುಂಟಲ್ಲ ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ಗೂ UPOR ನಂಬರ್ಗೂ ಎರಡಕ್ಕೂ ಲಿಂಕ್ ಮಾಡಿ ಮೊಬೈಲ್ ನಂಬರು ಮತ್ತೆ ಇಮೇಲ್ ಅಡ್ರೆಸ್ ಕೊಟ್ಟಿದ್ರೆ ನಮ್ಮನ್ನ ಬಂದು ಪ್ರಿಂಟ್ಔಟ್ ಕಾಪಿ ತಗೊಂಡೋಗಿ ಅಂತ ಹೇಳೋ ಬದಲು ಥ್ರೂ ವಾಟ್ಸಾಪ್ ಅಲ್ಲಿ ಆ ಕಾಪಿನ ಕೊಟ್ರೆ ವಿ ಕ್ಯಾನ್ ಟೇಕ್ ದ ಪ್ರಿಂಟ್ಔಟ್ ಅಂಡ್ ವಿ ಕ್ಯಾನ್ ಪೇ ದ ಟ್ಯಾಕ್ಸಸ್ ಅಟ್ ಯುವರ್ ಲೆಜರ್. ಯಾಕೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ನಾನು ನಿಮ್ಮ ಕಮಿಷನರ್ಗೆ ಒಂದು ವಾಟ್ಸಾಪ್ ಮೆಸೇಜ್ ಹಾಕಿದ್ದೆ, ಬಟ್ ಅಬ್ಸಲ್ಯೂಟ್ಲಿ ದೇರ್ ವಾಸ್ ನೋ ರೆಸ್ಪಾನ್ಸ್ ಫ್ರಮ್ ಮಿ. ಸರ್, ನೀವೇನ್ ಹೇಳಿದ್ರೆ ಅದು ನಿಜವಾಗ್ಲೂ ಒಳ್ಳೆ ಸಲಹೆ. ಆದ್ರೆ ಈಗ ಏನಾಗಿದೆ, ಈಗ ಆಲ್ರೆಡಿ ನಮ್ಮಲ್ಲಿ ಡೇಟಾ ಎಲ್ಲ ನಮ್ಮ ಸಿಸ್ಟಮ್ ಎಂಟ್ರಿ ಮಾಡಾಗಿದೆ ಸರ್. ಏನ್ ನಮ್ಮಲ್ಲಿ ಲೆಡ್ಜರ್ ಇದೆಯಲ್ಲ ಅಷ್ಟು ಡೇಟಾ ಎಂಟ್ರಿ ಆಗೈತೆ. ಏನಾಗಿದೆ ಅಲ್ಲ, ಕಂಪ್ಲೀಟ್ ಮಾಡ್ತೀನಿ ಸರ್. ಐ ವಿಲ್ ಕಂಪ್ಲೀಟ್ ಸರ್. ಆ ಡೇಟಾ ಎಂಟ್ರಿ ಮಾಡ್ಬೇಕಾದ್ರೆ ಆ ಪ್ರೋಸೆಸ್ ಅಲ್ಲಿ
ಆ ಡೇಟಾ ಎಂಟ್ರಿ ಆಪರೇಟರ್ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು. ಈಗ ರಾಮಚಂದ್ರಗೆ ಲಾಸ್ಟ್ ಅಲ್ಲಿ ಆಗದೆ ಇರ್ಬೋದು ಅಥವಾ ಡಬಲ್ ಎ ಹಾಕಿರ್ಬೋದು. ಸೊ ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಿಮ್ಮನ್ನ ಇವತ್ತು ಆಫೀಸ್ ಕರೆಸ್ತಾ ಇರೋದು. ಮತ್ತೆ ಫಸ್ಟ್ ಟೈಮ್ PID ನಿಮ್ಗೆ ಗೊತ್ತಾಗಬೇಕಲ್ಲ ಸರ್, ನಿಮ್ ಸ್ಪೆಸಿಫಿಕ್ ಆಗಿ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ನಿಮ್ಗೆ ಗೊತ್ತಾಗ್ಬೇಕು ನಿಮ್ಗೆ. ಆ ಉದ್ದೇಶಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಈ ವರ್ಷ ಮಾತ್ರ ನಿಮ್ಗೆ ಕರೆಸ್ತಾ ಇದೀವಿ. ನೆಕ್ಸ್ಟ್ ಇಯರ್ ಇಂದ ನೀವು ಯಾರು ನಮ್ ಝೋನ್ ಆಫೀಸ್ ಬರೋ ಅವಶ್ಯಕತೆ ಇಲ್ಲ. ನೀವು ನಮ್ದು ವೆಬ್ಸೈಟ್ ಲಿಂಕ್ ಕೊಡ್ತೀವಿ, ಆ ವೆಬ್ಸೈಟ್ ಲಿಂಕ್ ಅಲ್ಲಿ ಹೋಗಿ ನಿಮ್ PID ನಂಬರ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಯಾವ ನೆಕ್ಸ್ಟ್ ಇಯರ್ ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಬರಬೇಕು ಅಂತ ಅಲ್ಲೇ ಮೆನ್ಷನ್ ಆಗುತ್ತೆ. ಆ ಅಮೌಂಟ್ ನ ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಸರ್. ಅಷ್ಟು ಫೆಸಿಲಿಟೀಸ್ ಮಾಡಿದೆ ಸರ್. ಓನ್ಲಿ ದಿಸ್ ಇಯರ್ ಯು ಹ್ಯಾವ್ ಟು ಕಮ್ ಟು ದ ಝೋನ್ ಆಫೀಸರ್ ಅಷ್ಟೇ ಸರ್. ಬಟ್ ನನಗೆ ಪರ್ಸನಲ್ ಆಗಿ ಈವನ್ ಟುಡೇ ಐ ಫೀಲ್ ನಿಮ್ಮ UPOR ಡಾಟಾಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಇಟ್ ರೆಡ್ಯೂಸಸ್ ಮೋಸ್ಟ್ ಆಫ್ ದಿ ವರ್ಕ್. ಅದನ್ನ ಒಂದು ನೋಡ್ಬೋದು ಅಂತ ನನ್ಗನ್ಸುತ್ತೆ. ಸರ್ ಖಂಡಿತ ನಾನು ಕಮಿಷನರ್ ಸರ್ಗೆ ವಿಚಾರನ ತಲುಪಿಸ್ತೀನಿ ಸರ್. ನಾನು UPOR ಆಕ್ಚುಲ್ ಆಗಿ ಅವರಿಗೆ ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದೀನಿ. ಮತ್ತೆ UPOR ಅಫಿಷಿಯಲ್ಸ್ ಹೇಳಿದ್ರು, ಇಫ್ ದಿ ಕಮಿಷನರ್ ಕೋಆರ್ಡಿನೇಟ್ ವಿತ್ ಅಸ್ ವಿ ಆರ್ ರೆಡಿ ಟು ಪಾಸ್ ದಿ ಡಾಟಾ. Even if there is no what you call the communication between the commissioner and the UPOR, but we can't help. Our ready idare kodlikke data. So the corporation has to be open enough to take the data. 100% ಕ್ವಾಲಿಟಿ ಒಳ್ಳೇದುಂಟು. ನಿಮ್ಗೆ ಕೆಲಸ ಕಡಿಮೆ ಆಗತ್ತಲ್ವಾ ಡಾಟಾ ಎಂಟ್ರಿ ಆಪರೇಟರ್ಗೆ. ಸಪೋಸ್ ಯು ಇಂಪೋರ್ಟ್, ನನ್ನ ವಾಟ್ಸ್ಆಪ್ ಮೆಸೇಜ್ ಅವರು ಒಂದು ರೆಸ್ಪಾನ್ಸೇ ಬರಲಿಲ್ಲ ಅಂದ್ರೆ ಐ ಆಮ್ ಹೈಲಿ ಡಿಸಪಾಯಿಂಟೆಡ್. ಇಲ್ಲ ಇಲ್ಲ ಸರ್, ಕಮಿಷನರ್ ತುಂಬಾ ಒಳ್ಳೆಯರಿದ್ದಾರೆ, ಮತ್ತೆ ವೆರಿ ಗುಡ್ ವರ್ಕರ್. ನಮ್ಗೆ ಅಂತ ಏನಾಗಿದೆ ಇಲ್ಲ ಏನಾಗಿದೆ ಅವ್ರಿಗೆ ಈ ಕೋವಿಡ್ ಮತ್ತೆ ತುಂಬಾ ವರ್ಕ್ ಲೋಡ್ ಇಂದ, ಆಮೇಲೆ ನಮ್ಮ ಕಾರ್ಪೊರೇಷನ್ಸ್ ಏನಿದೆ ಸರ್, ಸೆಕ್ರೆಟರಿಯಲ್ಲಿ 33 ಇಲಾಖೆಯಲ್ಲಿ 23 ಇಲಾಖೆ ಕೆಲಸ ನಾವು ಮಾಡ್ತೀವಿ ಇಲ್ಲಿ. ಅವ್ರು ತುಂಬಾ ವರ್ಕ್ ಎಲ್ಲೋ ಮಿಸ್ ಆಗುತ್ತೆ, ರೆಸ್ಪಾನ್ಸ್ ಮಾಡಿರ್ಬೋದು ಸರ್, ಎಲ್ಲೋ ಬೈ ಮಿಸ್ ಆಗಿರ್ಬೋದು ಸರ್ ಅಷ್ಟೇ ಸರ್. ಇಂಟೆನ್ಷನ್ ಏನಾಗಿಲ್ಲ, ಬೈ ಮಿಸ್ ಆಗಿರ್ಬೋದು ಅಷ್ಟೇ ಸರ್. ಹೌದು, ನಂದು 15 ಮೇನಲ್ಲಿ ಕೊಟ್ಟಿದ್ದೀನಿ ನನ್ನ ಜೆರಾಕ್ಸ್ ಇದ್ರದ್ದು ಮತ್ತೆ ಕಾಪೀಸ್ ಆಫ್ ದಿ ಪ್ರಾಪರ್ಟಿ ಟ್ಯಾಕ್ಸ್. ನನ್ಗೆ ಇಲ್ಲಿ ಮತ್ತೆ ಇದು ಮತ್ತೆ June 2 ಜಯನಗರ. ಜಯನಗರ. ನಿಮ್ ಫೋನ್ ನಂಬರ್ ಹೇಳಿ ಸರ್. 97425 86717. ಸರಿ ಸರ್, ಸರಿ ಸರ್, ಸರಿ ಸರ್. ಅದು ಮಾಡಿದ್ರೆ ಮತ್ತೆ ವಾರ್ಡ್ ನಂಬರ್ ಎಷ್ಟು ಗೊತ್ತಾ ನಿಮ್ಗೆ? ವಾರ್ಡ್ ನಂಬರ್ ಎಷ್ಟು ಗೊತ್ತಾ ನಿಮ್ಗೆ? ವಾರ್ಡ್ ನಂಬರ್ 65. ಓಕೆ ಸರ್. ಹೌದು ಸರ್, ನೀವು ಥ್ರೂ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಡ್ಬೋದು. ವಿ ಕ್ಯಾನ್ ಟೇಕ್ ದ ಪ್ರಿಂಟ್ ಔಟ್ ಈಸಿಲಿ. ಐ ಥಿಂಕ್ ದಟ್ ವುಡ್ ಬಿ ಬೆಟರ್ ಅಂತ. ಐ ವಿಲ್ ಡು ದಟ್ ಸರ್. ಓಕೆ, ಥ್ಯಾಂಕ್ ಯು, ನೈಸ್ ಆಫ್ ಯು. ರೈಟ್, ನಮ್ಮಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಈಗ ಶಿವಶಂಕರ್ ಅವರು ಕಾರ್ಯಕ್ರಮದ ಮುಕ್ತಾಯ ವಾಕ್ಯಗಳನ್ನು ಹೇಳಿ. Before that, he was to share the mobile numbers with the viewers. Sir, ಖಂಡಿತ sir. My number is 99. Sir, mobile number will be shared with everyone through email. Oh, okay. In any case, he was giving it. There was no problem, I suppose. Yeah. So we are recording the call. So once he gives the number, you'll get the mobile number, everything, all the details, including the call recording. ಓಕೆ, ಇಷ್ಟೊತ್ತು ಇವತ್ತು ಯಾಕೆಂದ್ರೆ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ತುಂಬಾ ಅವಶ್ಯಕತೆ ಇರುವಂತಹ ವಿಷಯ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ವಿಷಯದ್ದು. ಹಾಗಾಗಿ ಈ ವಿಷಯವಾಗಿ ನಮ್ಗೆ ಮೈಸೂರು ಮಹಾನಗರ ಪಾಲಿಕೆಯ ಪ್ರತಿನಿಧಿಯಾಗಿ ಇವತ್ತು ಬಾಬು ಅವ್ರು ನಮ್ ಜೊತೆ ಬಂದು ಈ ನಮ್ಮ ಈ ಆಸ್ತಿ ತೆರಿಗೆ ಬಗ್ಗೆ ಸುಮಾರು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಎಷ್ಟೊಂದು ಅನುಮಾನಗಳನ್ನ ಪರಿಹರಿಸಿದ್ದಾರೆ. ಅವರ ಸಮಯನ ನಮಗೋಸ್ಕರ ಇವತ್ತು ಮೀಸಲಿಟ್ಟಿದ್ದಕ್ಕೋಸ್ಕರ ನಾವು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ವಿ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಈ ಸಂಬಂಧದಲ್ಲಿ ಭಾಗವಹಿಸಿದಂತಹ ಎಲ್ಲ ನಮ್ಮ ಸದಸ್ಯರು, ಇತರರು, ಸಾರ್ವಜನಿಕರು ಎಲ್ರಿಗೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ನೂ ಸಮಸ್ಯೆಗಳು ನಿಮ್ಮಲ್ಲಿ ಇದ್ರೆ ದಯವಿಟ್ಟು ನಮ್ಗೆ ಥ್ರೂ ವಾಟ್ಸಪ್ ಅಥವಾ ರಿಟರ್ನ್, ಯಾಕೆಂದ್ರೆ ನಮ್ಮ MGP ನಂಬರ್ ನಲ್ಲಿ ಈಗ ಒಂದು ವಾಟ್ಸಪ್ ಇದೆ,
ಆ ನಂಬರ್ಗೆ ನೀವು ವಾಟ್ಸ್ಆಪ್ ನಲ್ಲಿ ಯಾವ ಡೌಟ್ಸ್ ನ ನೀವು ಕಳ್ಸಿದ್ರೆ ಇವತ್ತು ನೀವು ಪರಿಹಾರಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಕೊಟ್ಟ ತಕ್ಷಣ ನಾವು ಮತ್ತೆ ಬಾಬು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವೆಲ್ರೂ ಆಸಕ್ತಿ ತೋರಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಸರ್ ಸರ್ ಹಲೋ ಸರ್ ಹೇಳಿ ಬಾಬು ಅವರೇ ಹೇಳಿ. ಸರ್, ಮೈಸೂರು ಗ್ರಾಹಕರ ಪರಿಷತ್ ಏನಿದೆ ಅದು 1989ರಲ್ಲಿ ಎಸ್ಟಾಬ್ಲಿಷ್ ಆಗಿ ನಿರಂತರ 30 ವರ್ಷಗಳಿಂದ ಮೈಸೂರು ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಿರೋದು ನಮ್ಗೆ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನೀವು ಈ ಮಂತ್ಲಿ ಏನ್ ಮೀಟಿಂಗ್ ಮಾಡ್ತೀರಿ, ಈ ಮಂತ್ಲಿ ಮೀಟಿಂಗ್ಗೆ ನಾನು ಒಬ್ಬ ಭಾಗಿಯಾಗಿದ್ದು ನಂಗೆ ತುಂಬಾ ಸಂತೋಷ ಆಗಿದೆ. ನಿಮ್ಗೆಲ್ಲರೂ ತುಂಬಾ ಧನ್ಯವಾದ ಸರ್. ನಿಮ್ಮೆಲ್ಲರಿಗೂ ಇಷ್ಟೊಂದು ಕೋಆಪರೇಟ್ ಮಾಡಿ ಕೋಆರ್ಡಿನೇಷನ್ ಮಾಡಿ ನೀವು ಯಾವುದೇ ಒಂದು ಪಾಲಿಕೆ ರೆವಿನ್ಯೂ ಸೆಕ್ಷನ್ ಸಂಬಂಧಿಸಿದಂತೆ ಯಾವುದೇ ಒಂದು ಡೌಟ್ಸ್ ಆಗ್ಲಿ ಕ್ಲಾರಿಫಿಕೇಶನ್ ಕೇಳಿದ್ರು ವಿಲ್ ಬಿ ದೇರ್ ಎನಿ ಟೈಮ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಇತರ ಸದಸ್ಯರಿಗೆ ನಾವು ಕಳೆದ 1 ತಿಂಗಳಿಂದ ಮಾಡಿದಂತಹ ನಮ್ಮ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ಒಂದು ಚಿಕ್ಕ ವಿವರಗಳನ್ನ ನಾವು ಕೊಡ್ತಾ ಇದ್ದೀವಿ. ಇದು ಯಾವುದು ಅಂದ್ರೆ, ಮೊದಲನೇದಾಗಿ ನಾವು ಮೈಸೂರಿನಲ್ಲಿರುವಂತಹ ಕೋವಿಡ್ ಆಸ್ಪತ್ರೆಗೆ ನಾವು ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನ ಪರವಾಗಿ 5 ಇನ್ಸ್ಟೆಂಟ್ ಗೀಸರ್ ಗಳನ್ನ ನಾವು ಸ್ಪಾನ್ಸರ್ ಮಾಡ್ತೀವಿ. ಇದನ್ನ EC ಇಂದ ಅಪ್ರೂವ್ ಮಾಡಿ ನಾವು ಅವ್ರಿಗೆ ಕ್ಯಾಶ್ ಕೊಟ್ಟಾಗಿದೆ. ಅದಕ್ಕೆ ನಾವು ಮೀಟಿಂಗು ಎಲ್ಲ ಆಗೋಗಿದೆ. ಆಮೇಲೆ ಈ ಹಿಂದೆನೆ 2 ತಿಂಗಳ ಹಿಂದೆ COVID-19 ಮೈಸೂರಲ್ಲಿ ಶುರು ಆದ ಹೊಸದ್ರಲ್ಲಿ ನಾವು ಸರ್ಕಾರಕ್ಕೆ ಮೈಸೂರು ಗ್ರಾಹಕರ ಪರಿಷತ್ ವತಿಯಿಂದ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇಯರ್ಸ್ ನ 10 ಕೊಟ್ಟಿದ್ವಿ. ಇದರಲ್ಲಿ 8 ನಮಗೆ ವಾಪಸ್ ಬಂದಿದೆ ಸರ್ಕಾರದ ಕಡೆಯಿಂದ. ನಾವು ಇದನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇವರು ಹಳ್ಳಿಗಾಡುಗಳಲ್ಲಿ ತುಂಬಾ ಅವಶ್ಯಕತೆ ಇರುವಂತಹ ರೈತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋದ್ರಿಂದ ಸದ್ಬಳಕೆ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾವು ಅವ್ರು ಕೊಟ್ಟಿದೀವಿ, ಕೊಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿದೀವಿ. ಸೊ ಹಾಗಾಗಿ ಈ ಬಂದಿರುವಂತಹ ಎಲ್ಲಾ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇಯರ್ಸ್ ನ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಮೂರನೇದು, ಈ ತಿಂಗಳಲ್ಲಿ ಆಗಿರುವಂತದ್ದು ಪರಿಸರ ದಿನಾಚರಣೆಯ ಅಂಗವಾಗಿ ನಾವು ವಿಜಯನಗರದಲ್ಲಿರುವಂತಹ ಒಂದು ಉದ್ಯಾನವನವನ್ನ ತಗೊಂಡಿದ್ವಿ. ಅಲ್ಲಿ ಮುಡಾದವರು ಬೈ ಓವರ್ ಸೈಟ್ ನಮ್ಗೆ ಜೊತೆಗೆ ಮತ್ತೆ ಅಲ್ಲಿ ಲೋಕಲ್ ರೆಸಿಡೆಂಟ್ಸ್ ಅಸೋಸಿಯೇಷನ್ ಇಬ್ರಿಗೂ ಅವತ್ತಿನ ದಿವಸ ಅಲ್ಲಿ ಒಟ್ಟಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಹಾಗಾಗಿ ನಾವೇನ್ ಮಾಡಿದ್ವಿ, ನಮ್ಮಲ್ಲಿ ಮತ್ತೆ ಕಿತ್ತಾಟ ಆಗೋದು ಬೇಡ ಅಂತ ಹೇಳಿ ನಾವು ಅಲ್ಲಿರುವಂತಹ ಕಳಿ ಎಲ್ಲದನ್ನು ಕಿತ್ತಿದೀವಿ. ಅಲ್ಲಿ ಲೋಕಲ್ ಅಸೋಸಿಯೇಷನ್ ಅವರು ಅಲ್ಲಿ ಗಿಡ ನೆಡ್ತಾ ಇದ್ದಾರೆ. ಸೊ ಇವೆರಡು ಜೊತೆಯಾಗಿ ನಾವು ಕೂತ್ಕೊಂಡು ಕೆಲಸ ಮಾಡಿ ಅಲ್ಲಿ ಜನರ ವಿಶ್ವಾಸವನ್ನ ಗಳಿಸುವಂತಹ ಪ್ರಯತ್ನವನ್ನ ಮಾಡಿದೀವಿ. ಕೊನೆಯದಾಗಿ ಈ ತಿಂಗಳಲ್ಲಿ ಆಗಿದೆ ಏನಂದ್ರೆ, ಒಂದು ಸರ್ಕಾರದ ವತಿಯಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ನ ಮರ್ಜ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಇತ್ತು. ಆ ಪ್ರಪೋಸಲ್ ಮಧ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮತ್ತೆ ಸಿವಿಕ್ ಕಮ್ಯುನಿಟಿ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮೆಟ್ರಾಲಜಿ ಇವೆರಡು ಡಿಪಾರ್ಟ್ಮೆಂಟ್ ನ ಮರ್ಜ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಆದ್ರೆ ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮೆಟ್ರಾಲಜಿ ಅವರು ರೇಷನ್ ಅಂಗಡಿಗಳನ್ನು ಅವರೇ ಹೋಗಿ ಚೆಕ್ ಮಾಡೋದ್ರಿಂದ ಇವೆರಡು ಡಿಪಾರ್ಟ್ಮೆಂಟ್ಸ್ ಮರ್ಜ್ ಆದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಇವೆರಡು ಟೋಟಲಿ ಡಿಫ್ರೆಂಟ್ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ಸ್. ಡಿಪಾರ್ಟ್ಮೆಂಟ್ ಆಫ್ ಲೀಗಲ್ ಮೆಟ್ರಾಲಜಿಲಿ ಟ್ರೈನಿಂಗ್ ತಗೊಳ್ಳೋರು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡಿರ್ತಾರೆ. ವೆರಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ ಆತರ ಯಾವುದೇ ತರಬೇತಿ ತಗೊಂಡಿರಲ್ಲ. ಅಲ್ಲಿರೋರೆಲ್ಲ ಪದವೀಧರರು, ಎಸ್ಪೆಷಲಿ ಫಿಸಿಕ್ಸ್ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ. ಆದ್ರೆ ಇಲ್ಲಿ 10th ಓದಿರೋರು ಸಹ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ನಲ್ಲಿ ಸೇರ್ಕೋಬಹುದು ಕೆಲಸಕ್ಕೆ. ಸೊ ಹಂಗಾಗಿ ಪ್ರೊಫೆಷನಲ್ ಲೆವೆಲ್ ತುಂಬಾ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವೆರಡು ವಿಭಾಗಗಳನ್ನ ಮರ್ಜ್ ಮಾಡಬೇಡಿ ಅಂತ ಹೇಳಿ ಒಂದು ಮನವಿ ಪತ್ರವನ್ನ ನಾವು ಮೈಸೂರು ಗ್ರಾಹಕರ ಪರಿಷತ್ತಿನಿಂದ ಸರ್ಕಾರಕ್ಕೆ ಕೊಡ್ತೀವಿ. ಇದಿಷ್ಟು ನಮ್ಮ ತಿಂಗಳ ರಿಪೋರ್ಟ್. ಧನ್ಯವಾದಗಳು ಶಿವಶಂಕರ್ ಅವ್ರಿಗೆ. ಎಲ್ಲ ಭಾಗಿಗಳಿಗೆ ತುಂಬಾ ಧನ್ಯವಾದ. ನಿಮ್ಮ ಸಹಕಾರದಿಂದ ಈ ನಾವು ಆನ್ಲೈನ್ ಮೀಟಿಂಗ್ ಏನ್ ಮಾಡಿದೀವಿ ಅದು ಸಕ್ಸಸ್ಫುಲ್ ಆಗಿದೆ. ಈ ಮೀಟಿಂಗ್ದು ರೆಕಾರ್ಡಿಂಗು ನಾವು ನಮ್ಮ ಫೇಸ್ಬುಕ್ ಹಾಗೂ ಎಲ್ಲ ಇದು ಏನು ಮೆಂಬರ್ಸ್ಗೆ ಇಮೇಲ್ ಮೂಲಕ ಕಳಿಸ್ತೀವಿ. ಬಾಬು ಅವರ ಫೋನ್ ನಂಬರ್ ಕೂಡ ಇಮೇಲ್ ಮೂಲಕನೇ ಅದೇ ಇಮೇಲ್ ಅಲ್ಲಿ ಇರುತ್ತೆ. ಸೊ ಯಾರಾದ್ರೂ ಏನಾದ್ರೂ ತೊಂದರೆ ಇದ್ರೆ ಅವ್ರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಮೈಸೂರು ಗ್ರಾಹಕರ ಪರಿಷತ್ ಆದ್ರೂ ಕಾಂಟ್ಯಾಕ್ಟ್. ಇಷ್ಟು ಹೇಳಿ ನಾವು ಇವತ್ತು ಮೀಟಿಂಗ್ ನ ಕನ್ಕ್ಲೂಡ್ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ.